ಬಾಗಲಕೋಟೆಯ ಅಪ್ಡೇಟ್ ಅನ್ನು ನೋಡೋಣ. ಉಮೇಶ್ ಮೇಟಿ 11,384 ಲೀಡ್ ನೀವು ಗಮನಿಸ್ತಾ ಇದ್ದೀರಿ. ಕಾಂಗ್ರೆಸ್ ಅಭ್ಯರ್ಥಿ 44,620 ಮತಗಳನ್ನು ಪಡ್ಕೊಂಡಿದ್ದಾರೆ. 33,000 ಚಿಲ್ಡ್ರೆ ಬಿಜೆಪಿ ಅಭ್ಯರ್ಥಿ. ಬಟ್ ಡಿಫರೆನ್ಸ್ ಇಸ್ ವೆರಿ ಲೆಸ್. ಕಳಸತಿ ಕೂಡ ಹಂಗೆ ಆಗಿತ್ತು, 5,000 ಅಪ್ರಾಕ್ಸಿಮೇಟ್ಲಿ ಲೀಡ್. ಬಟ್ ನೀವು ಗಮನಿಸಬಹುದು, ಇಲ್ಲಿ ಒಂದು ಪಕ್ಷ ಕಾಂಗ್ರೆಸ್ ಗೆದ್ರೆ ಇದನ್ನ ಒಂದು ಪಕ್ಷ ಆಡಳಿತವನ್ನ ನಡೆಸ್ತಾ ಇದೆ, ಹಂಗಾಗಿ ಅವ್ರು ಗೆಲುವಾಯ್ತು ಅಂತ ಅನ್ಕೋಬೇಕಾ, ಅಥವಾ ಮಗದೊಮ್ಮೆ ಆ ಭಾಗದ ಜನ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಿದ್ರು ಅನ್ಕೋಬೇಕಾ? ಈ ನಿಟ್ಟಿನಲ್ಲೂ ಕೂಡ ಯೋಚನೆ ಮಾಡಬೇಕಾಗತ್ತೆ. ಸೋಲು ಗೆಲುವು ಅಂದ ಸಂದರ್ಭದಲ್ಲಿ ರೈಟ್, ನೀವು ಗಮನಿಸ್ತಾ ಇದ್ದೀರಿ ಎಷ್ಟರ ಮಟ್ಟಿಗೆ ಬಾಗಲಕೋಟೆಯ ರಿಸಲ್ಟ್ಸ್ ಇಲ್ಲಿ ನಿರ್ಣಾಯಕ ಅಂತ ಹೇಳಿದ್ರೆ, ಇರುವಂತಹ 11 ಸುತ್ತಿನಲ್ಲಿ 10 ಸುತ್ತುಗಳಲ್ಲಿ ಕಾಂಗ್ರೆಸ್ ಲೀಡ್ನಲ್ಲಿರೋದ್ರಿಂದಾಗಿ ಡಿಫ್ರೆನ್ಸ್ ಕೂಡ ನೀವು ಗಮನಿಸ್ತಾ ಇದ್ದೀರಿ. 33-40 ಅಂತ ಅಂದಾಗ ಅಫ್ಕೋರ್ಸ್ ಡಿಫ್ರೆನ್ಸ್ ಇದೆ, ಆದರೂ ಕೂಡ ಏನು ಕೂಡ ಆಗಬಹುದು. ದಾವಣಗೆರೆಯ ಅಪ್ಡೇಟ್ಸ್ ನೋಡ್ತಾ ಇದ್ದೀರಿ. 6ನೇ ಸುತ್ತಿನಲ್ಲಿ ಬಿಜೆಪಿ ಮುನ್ನಡೆ, 25,728 ಮತಗಳು. ಇನ್ನು ಸಮರ್ಥ ಶಾಮನೂರು 17,189 ಮತಗಳು. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸ ಕರಿಯಪ್ಪ 8,539 ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ದಾವಣಗೆರೆ ಒಂದು ಮೂಮೆಂಟ್ ಅಲ್ಲಿ ನಿರೀಕ್ಷಿತ ಅಂತ ಹೇಳ್ಬೋದು. ಬಟ್ ಬಿಜೆಪಿಗೆ ಬಾಗಲಕೋಟೆ ಸ್ವಲ್ಪ ಶಾಕಿಂಗ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂತ ಹೇಳಿದ್ರೆ ಎಕ್ಸ್ಟ್ರಾ ಎಫರ್ಟ್ ಹಾಕಿದ್ರೋ ಇಲ್ವೋ ಅಥವಾ ಓವರ್ ಕಾನ್ಫಿಡೆನ್ಸ್ ಆದ್ರೂ ಇಲ್ವೋ ಗೊತ್ತಿಲ್ಲ, ವೀರಣ್ಣ ಚರಂತಿಮಠ ಅವ್ರ ಮೇಲೆ ವಿಶೇಷವಾದಂತಹ ವಿಶ್ವಾಸವನ್ನಿಟ್ಟಿದ್ರು. ಅದು ಹಂತ ಹಂತವಾಗಿ ಹುಸಿ ಆಗ್ತಾ ಇದೆ. ಯಾಕಂದ್ರೆ ಇರುವ 11 ಸುತ್ತುಗಳಲ್ಲಿ 10 ಸುತ್ತುಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಬಟ್ ಪಂಚರಾಜ್ಯಗಳು ಅಂತ ಸಂದರ್ಭದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಪಶ್ಚಿಮ ಬಂಗಾಳ, ಪುದುಚೇರಿ ಹಾಗೆಯೇ ಅಸ್ಸಾಂನಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ವಿಜಯ್ ಸ್ಪರ್ಧಿಸಿರುವಂತಹ 2 ಕ್ಷೇತ್ರಗಳಲ್ಲಿ ವಿಜಯ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಪರಂಬೂರು ಹಾಗೂ ತಿರುಚಿ ಕ್ಷೇತ್ರದಲ್ಲಿ ಮುನ್ನಡೆ. ನೋಡಿ, ಸಿನಿಮಾದ ಮೇನಿಯಾಗಳು ರಾಜಕೀಯದಲ್ಲಿ ವರ್ಕೌಟ್ ಆಗುತ್ತಾ ಇಲ್ವಾ ಅನ್ನೋದಕ್ಕೆ ಎಷ್ಟರ ಮಟ್ಟಿಗೆ ಇಲ್ಲಿ ಉತ್ತರ ಸಿಗ್ತಾ ಇದೆ ಅನ್ನೋದನ್ನ ಗಮನಿಸಬಹುದು. ಕ್ಷಣಕ್ಕೂ ಕೂಡ ಡಿಎಂಕೆ ಕುಸಿತಾ ಇದೆ. ತಮಿಳುನಾಡಿನಲ್ಲಿ ಬಿಗಿಲ್ ಬಹುಪರಾಕ್. ಸಿನಿಮಾದಲ್ಲಿ ನಾಯಕ ನಟನ ನಾಯಕತ್ವವನ್ನು ನೋಡಿದಂತಹ ಜನಸಾಮಾನ್ಯರು ನಿಜ ಜೀವನದಲ್ಲೂ ಈತನನ್ನ ನಾಯಕ ಅಂತ ಪರಿಗಣಿಸಿದ್ರೆ ತಮ್ಮ ಬದುಕಿನಲ್ಲಿ ಏನಾದರೂ ಬದಲಾವಣೆಯನ್ನ ಕಂಡುಕೊಳ್ಳಬಹುದಾ ಅನ್ನುವಂಥ ಪ್ರಶ್ನೆಗೆ ಉತ್ತರವಾಗಿ ಕೊಟ್ಟಿರುವಂತಹ ರಿಸಲ್ಟ್ಸ್ ಇದು. ಕೊಳತ್ತೂರು ಕ್ಷೇತ್ರದಲ್ಲಿ ಸಿಎಂ ಸ್ಟಾಲಿನ್ಗೆ ಹಿನ್ನಡೆ. ಓ ಮೈ ಗಾಡ್, ಸಿಎಂ ಸ್ಟಾಲಿನ್ ಅವರಿಗೆ ಹಿನ್ನಡೆ. ಕ್ಷಣಕ್ಕೂ ಕೂಡ ಕುಸಿತಾ ಇದೆ ಡಿಎಂಕೆಯ ಆ ಹಂತದ ಸ್ಥಾನಗಳು. ಬಿಗಿಲ್ಗೆ ಇಲ್ಲಿ ಬಹುಪರಾಕ್ ಅಂತ ಹೇಳಿದ್ದಾರೆ. ನಾನು ಮೊಗದೊಮ್ಮೆ ಇದನ್ನ ಕರ್ನಾಟಕದ ಕೆಲವೊಂದು ರಾಜಕೀಯ ನಾಯಕರಿಗೆ ಸಮೀಕರಣ ಮಾಡೋದಕ್ಕೆ ಬಯಸ್ತೀನಿ. ಯಾಕಂದರೆ ವಿಜಯ್ ಅವರ ವಿಚಾರದಲ್ಲಿ ಬಂದಂಥ ಟೀಕೆ ಟಿಪ್ಪಣಿಗಳು ಇದೇನೆ. ನೋಡಿ, ಜನ ಸೇರ್ಬೋದು, ದುಡ್ಡು ಕೊಟ್ಟು ಕರೆಸ್ಕೋಬೋದು, ಆದರೆ ಅದು ಓಟಾಗಿ ಕನ್ವರ್ಟ್ ಆಗುತ್ತಾ ಅನ್ನುವಂಥ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ರು. ಬಟ್ ಓಟಾಗಿ ಕನ್ವರ್ಟ್ ಆಗ್ತಾ ಇದೆ. ಕರ್ನಾಟಕದ ವಿಚಾರದಲ್ಲಿ ಕುಮಾರಸ್ವಾಮಿ ಇರ್ಬೋದು, ಅವರ ಕುಟುಂಬ ಇರ್ಬೋದು, ಅಥವಾ ನಿಖಿಲ್ ಕುಮಾರಸ್ವಾಮಿ ಇರ್ಬೋದು, ನೀವು ನಾಮಪತ್ರ ಸಲ್ಲಿಕೆ ಮಾಡಕ್ಕೆ ಹೋದ ಸಂದರ್ಭದಲ್ಲೇ ತಂಡೋಪತಂಡವಾಗಿ ಜನ ಬರ್ತಾರೆ, ಲಕ್ಷಾಂತರ ಜನ ಸೇರ್ತಾರೆ ಅನ್ನೋದಾದರೆ ಓಟಾಗಿ ಕನ್ವರ್ಟ್ ಆಗಲ್ವಾ ಅಂತ ಹೇಳ್ತಾ ಇದ್ರು. ಇಲ್ಲಿ ಓಟಾಗಿ ಕನ್ವರ್ಟ್ ಆಗಿಲ್ಲ ಕರ್ನಾಟಕದಲ್ಲಿ. ಬಟ್ ನೀವು ಗಮನಿಸ್ತಾ ಇದ್ದೀರಿ ಇಲ್ಲಿ ಯಾವ ರೀತಿ ವಿಜಯ್ ಹಂತವಾಗಿ ಮೊದಲ ಪ್ರಯತ್ನದಲ್ಲೇ ಯಶಸ್ಸನ್ನ ಕಂಡುಕೊಳ್ತಾ ಇದ್ದಾರೆ ಅಂತ. ರೈಟ್, ಕಾಂಗ್ರೆಸ್ ವಕ್ತಾರರು ಏನು ಹೇಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗ್ತಾ ಇದೆ ಈಗ. ಯಾಕಂದ್ರೆ ಪಂಚರಾಜ್ಯಗಳ ಚುನಾವಣೆಯ ಹಂತದ ರಿಸಲ್ಟ್ಸ್ ನೀವು ಗಮನಿಸ್ತಾ ಇದ್ದೀರಿ. 3 ರಾಜ್ಯಗಳಲ್ಲಿ ಬಿಜೆಪಿ ಲೀಡಿಂಗ್ ಅಲ್ಲಿ ಇದೆ. ಏನ್ ಅನ್ಸ್ತಾ ಇದೆ ಸದ್ಯ ಟ್ರೆಂಡ್ಸ್ ನೋಡಿದಾಗ? 3 ರಾಜ್ಯಗಳಲ್ಲಿ ಬಿಜೆಪಿ ಲೀಡಿಂಗ್ ಅಲ್ಲಿದೆ. ಬಹುಶಃ ಇನ್ನೂ ಬಹಳಷ್ಟು ಸಮಯ ಇದೆ. ಹಾಗಾಗಿ ಇದು ಅಂತಿಮ ಅಂತಾನು ಹೇಳಿಕ್ ಆಗೋದಿಲ್ಲ. ಕಳೆದ ಸಾರಿ ಕರ್ನಾಟಕ ಚುನಾವಣೆಯೂ ಇದೇ ಥರ ಬಂತು. ಆಮೇಲೆ ಬದಲಾವಣೆ ಆಗ್ತಾ ಬಂತು. ನನಗನ್ಸುತ್ತೆ ಪಶ್ಚಿಮ ಬಂಗಾಳದಲ್ಲಿ ಬದಲಾವಣೆ ಆಗೋ ಚಾನ್ಸಸ್ ಇದೆ. ಬಟ್ ತಮಿಳ್ನಾಡಲ್ಲಿ ಅಂತೂ ಹೌದಾ ನನಗೇನೋ ಅದು, ಯಾಕಂದರೆ ಅಲ್ಲಿ ನಮ್ಮ ಮಹಿಳಾ ಮತದಾರರಿದ್ದಾರಲ್ಲ, ಆ ಎಮ್ಮನ್ನು ಅಷ್ಟಾಗಿ ಬಿಟ್ಕೊಡೋದಿಲ್ಲ ಅಂತ ನನ್ನ ಒಂದು ಭಾವನೆ. ತಮಿಳುನಾಡು ಅದೇ ನೀವು ಬರೋ ಮುಂಚೆ ಅದೇ ಮಾತಾಡ್ತಾ ಇದ್ವಿ. ಅಲ್ಲಿನ ರಾಜ್ಯದಲ್ಲಿ ಒಂದು ನಾಣ್ಯದ 2 ಮುಖ, ರಾಜಕೀಯ ಮತ್ತು ಚಲನಚಿತ್ರ ಒಂದಕ್ಕೊಂದು ಬೆಸ್ಕೊಂಡಿದೆ. ಅದು ಇತಿಹಾಸನೇ ಇದೆ. ಹಾಗಾಗಿ ಆದರೆ ಈ ಮಟ್ಟಿಗೆ ಜನ, ಅದು ಮೊನ್ನೆ ಹುಟ್ಟಿದಂಥ ಪಕ್ಷ, ಅದಕ್ಕೆ ಇತಿಹಾಸ ಅನ್ನೋದು ಇಲ್ಲ, ಯಾವುದೋ ಎಷ್ಟೋ ವರ್ಷಗಳ ಒಂದು ಅನುಭವನೂ ಇಲ್ಲ. ಈ ಮಟ್ಟಕ್ಕೆ ಆಶೀರ್ವಾದ ಮಾಡ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ಡಿಎಂಕೆ ಮೇಲೆ ಜನ ಅಸಮಾಧಾನಗೊಂಡಿದ್ರು ಅಂತ ಅನಿಸುತ್ತೆ.
ಹಾಗಾಗಿ ಒಂದು ಹೊಸ ಬದಲಾವಣೆಯನ್ನು ಬಯಸಿದ್ರು ಅಂತ ಹೇಳಿ ನಾನು ತಿಳ್ಕೊಳ್ತೇನೆ. ಹಾಗಾಗಿ ತಮಿಳ್ನಾಡು, ಯಾಕಂದರೆ ಆ ತಮಿಳ್ನಾಡು ರಾಜ್ಯದ ಜನರ ಅಭಿಪ್ರಾಯ ಇದೆಯಲ್ಲ, ಇಡೀ ಭಾರತ ದೇಶದಲ್ಲಿ ಯಾವ ರಾಜ್ಯದಲ್ಲೂ ನೀವು ನೋಡೋಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅದು ಅವರ ಒಂದು ಸ್ವಂತ ತೀರ್ಮಾನ ಮಾಡಿದ್ದಾರೆ. ಪುದುಚೇರಿ ಮತ್ತು ಅಸ್ಸಾಂ ಬಗ್ಗೆ ರಿಯಾಕ್ಟ್ ಮಾಡಕ್ಕೇನು ಹೋಗಲ್ಲ. ಪುದುಚೇರಿ ಅಸ್ಸಾಂ ಬಗ್ಗೆ ಅಸ್ಸಾಮಲ್ಲಿ ಅಂತ ನಮ್ಮಲ್ಲೇ ಇದ್ದಂಥ ಯಾರು ಹೇಮಂತ್ ಶರ್ಮಾ ಈಗ ಅವರ ಒಂದು ದಬ್ಬಾಳಿಕೆ ಅಂತಾನೂ ಹೇಳ್ಬೋದು ಅದನ್ನ. ಯಾಕೆಂದ್ರೆ ನಮ್ಮಲ್ಲಿ ಮುಂಚೆ ನಿಮ್ಗೆ ಇತಿಹಾಸ ಗೊತ್ತಿದೆ. ಅಲ್ಲಲ್ಲ, ನಾವು ಕಳಿಸಿಲ್ಲ, ನಮಗ್ ಮೋಸ ಮಾಡಿ ಹೋದ್ರು, ಆಯ್ತಾ. ಸೊ ಅಲ್ಲಿ ಹೋದ ನಂತರ ಏನ್ ಮಾಡಿ, ಈಗ ನಮ್ಮಲ್ಲಿ ಏನಾಗ್ಬಿಟ್ಟಿದೆ, ನಮ್ಮಲ್ಲಿ ಬಿಜೆಪಿ ಅವರು ಬರೀ ಹೆದರ್ಸೋದು ಬೆದರ್ಸೋದು. ಈಗೇನು ಎಕ್ಸಾಂಪಲ್ ತಗೊಳ್ಳಿ, ಆಮ್ ಆದ್ಮಿ ಪಾರ್ಟಿ ರಾಜ್ಯಸಭಾ ಸದಸ್ಯರನ್ನು ಬಿಟ್ಟಿಲ್ಲ, ಆ ರಾಜ್ಯಸಭಾ ಸದಸ್ಯರನ್ನು ಕೂಡ ಹಂಗೇನೆ ಹೈಜಾಕ್ ಮಾಡಿಬಿಟ್ರು, ಲೋಕಸಭಾ ಸದಸ್ಯರು ಅಲ್ಲ. ಹಾಗಾಗಿ ಈ ಪಶ್ಚಿಮ ಬಂಗಾಳದ ಆಗ್ಲಿಂದ ಬಹಳಷ್ಟು ಚರ್ಚೆ ಆಗಿದೆ, ನಮ್ಮಲ್ಲಿ ಬಹಳಷ್ಟು ವಾದವಿವಾದಗಳು ನಡೆದಿವೆ. ಅಲ್ಲಿ ಹೊರ ರಾಜ್ಯದಿಂದ ತಂದು, ಹೊರ ರಾಜ್ಯದ ಎಲ್ಲ ಒಂದು ನಿಮಿಷ ಹೇಳ್ಬಿಡ್ತೀನಿ, ಹೊರ ರಾಜ್ಯದಿಂದ ಅಲ್ಲಿ ಎಣಿಕೆ ಮಾಡೋ ಅಧಿಕಾರಿಗಳಿಂದ ಹಿಡಿದು, ಆಯ್ತು ಒಂದು ನಿಮಿಷ, ಎಣಿಕೆ ಮಾಡುವಂಥ ಅಧಿಕಾರಿಗಳು ಆ ರಾಜ್ಯದವ್ರು ಬೇಡ, ಹೊರ ರಾಜ್ಯದವರೇ ಬೇಕು. UPA ಶಾರ್ಪ್ ಶೂಟರ್ ಅಂತ ಹೇಳುವಂಥ ಒಬ್ಬ ಅಧಿಕಾರಿನ ಕರ್ಕೊಂಬಂದು ಅಲ್ಪಸಂಖ್ಯಾತ ಕಾಲೋನಿಗಳಿಗೆ ಕಳಿಸಿ, ಏನು ಅಲ್ಲಿ ಗಲಾಟೆನೇ ಇಲ್ಲ, ಸುಮ್ಮನೆ ಅವ್ರನ್ನೆಲ್ಲ ಎದುರಿಸೋದು, ವಾರ್ನ್ ಮಾಡೋದು, ಇವೆಲ್ಲ ಮಾಡಿ ಲಾಠಿ ಚಾರ್ಜ್ಗಳು ಮಾಡಿ, ಅವೆಲ್ಲ ಒಂದು ದಬ್ಬಾಳಿಕೆಯ ಚುನಾವಣೆ ನಡೆಸಿದ್ದ ಫಲಿತಾಂಶ ಇದು. ಮಹಿಳಾ ಮೀಸಲಾತಿ ಪರ ಅಂತ ಹೇಳುವಂತ ಬಿಜೆಪಿ ಒಬ್ಬ ಮಹಿಳಾ ಮುಖ್ಯಮಂತ್ರಿ ವಿರುದ್ಧವಾಗಿ ಇಡೀ ಭಾರತ ದೇಶದ ಇಡೀ ಸರ್ಕಾರ, ಪ್ರಧಾನಮಂತ್ರಿ, ಗೃಹ ಮಂತ್ರಿಗಳನ್ನು ಒಳಗೊಂಡು ಎಲ್ಲರೂ ಬಂದು ಒಬ್ಬ ಮಹಿಳೆಯನ್ನ ಅಧಿಕಾರದಿಂದ ಕೀಳೋದಕ್ಕೆ ಪ್ರಯತ್ನ ಪಟ್ಟಿದಾರಲ್ಲ, ಇದು ಇವರ ಕನ್ನಡಿ ಮಹಿಳೆಯರ ಬಗ್ಗೆ ಇವರಿಗಿರುವಂತ ಪ್ರೀತಿ. ರೈಟ್. ಉಮೇಶ್ ಸರ್, ನೀವು ಹೇಳಬೇಕು, 3 ರಾಜ್ಯಗಳಲ್ಲಿ ಬಿಜೆಪಿ ಲೀಡಿಂಗಲ್ಲಿದೆ ಅಂತ ಹೇಳಿದ್ರೆ ಸೋಲು ಗೆಲುವು ರಾಜಕೀಯದಲ್ಲಿ ತೀರಾ ಸಾಮಾನ್ಯ. ಬಟ್ ಇದು 10-12 ವರ್ಷಗಳ ಬೆಳವಣಿಗೆಯನ್ನು ರಾಜಕೀಯದಲ್ಲಿ ನಾವು ನೋಡ್ತಾ ಹೋಗೋದಾದರೆ, ಸೋತವರಿಗೆ ಅಥವಾ ಹಿನ್ನಡೆಯನ್ನು ರಾಜಕೀಯದಲ್ಲಿ ಅನುಭವಿಸಿದವರಿಗೆ ಇದ್ದಂಥ ಅಸ್ತ್ರ ಅಂತ ಹೇಳಿದ್ರೆ EVM. ಈಗ EVM ಸ್ಟಾಪ್ ಆಗಿದೆ, SIR ಸ್ಟಾರ್ಟ್ ಆಗಿದೆ, ಏನು ಹೇಳ್ತಿದ್ರು ನೋಡಿ. ಈಗ ಏನಾಗೈತೆ ಅಂದರೆ, ಕಾಂಗ್ರೆಸ್ನವ್ರಿಗೆ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲವೂ ಸರಿ ಇರುತ್ತೆ, EVM ಸರಿ ಇರುತ್ತೆ, SIR ಸರಿ ಇರುತ್ತೆ, ED ಸರಿ ಇರುತ್ತೆ, CBI ಸರಿ. ಎಕ್ಸಾಂಪಲ್ ಕರ್ನಾಟಕ ಆಯ್ತಾ, ಹೇಳ್ತೀನಿ. ಇವರಿಗೆ ಈಗ SIR ಇವತ್ತು ಮಾಡಿದಲ್ಲ, ಸರ್ಕಾರ ಯಾವಾಗ ಬಂತು ಹೇಳಿ, ನಮ್ಮ ಕಾಂಗ್ರೆಸ್ ಸರಿ, ಅದು ಸರಿ, ಸಂದರ್ಭ ತರಬಾರ್ದು, SIR ಈ ಸಂದರ್ಭ ತರಬಾರ್ದು, ಇವ್ರಿಗೆ ಅನುಕೂಲ ಆಗಂತ ತರಬೇಕು. ಈಗಿರೋ ಅಂಕಿ ಸಂಖ್ಯೆ ಹೇಳ್ತೀನಿ, ಈಗಿರೋ ಅಂಕಿ ಸಂಖ್ಯೆ ಆಮೇಲೆ ಏನ್ ಮಾಡ್ತಾರೆ ಇವರು ಅಂತಂದ್ರೆ, ಇಡೀ ದೇಶದಲ್ಲಿ ಮೇಡಮ್ ಈಗಿರೋ ಅಂಕಿ ಸಂಖ್ಯೆ ನಾನು ಮಾತಾಡ್ತೀನಿ. ಕಾಂಗ್ರೆಸ್ ಈಗ ಹೇಳ್ತೀನಿ, ಕಾಂಗ್ರೆಸ್ ಕುಸಿತಾ ಇದೆ, ಕಾಂಗ್ರೆಸ್ಸಿನ ಪ್ರಭಾವ ಇಡೀ ರಾಷ್ಟ್ರದಲ್ಲಿ ಕುಸಿತಾ ಇದೆ ಮೇಡಮ್, ಇದು ಸಾಬೀತಾಗೋಗಿದೆ. ಈಗೆಲ್ಲ ಏನಾಗಿದೆ ಅಂತಂದ್ರೆ, ಈಗ ಜನಸಾಮಾನ್ಯರು ಅಲ್ಲ ಕುಸಿತಾ ಇದೆಯಾ ಕುಸಿಸ್ತಾ ಇದೆಯಾ, ಅಲ್ಲ ಕುಸಿದೋಗಿದೆ, ಒಂದ್ ನಿಮಿಷ. ಇವರಿಗೆ ಎಫೆಕ್ಟ್ ಆಗುತ್ತೋ ಅಂತ ಸಮುದಾಯಗಳನ್ನ ಮತದಾನದ ಹಕ್ಕಿನಿಂದ ಹೊರಗಡೆ ಎಲ್ಲಿ ಪ್ರತಿ ರಾಜ್ಯಗಳಲ್ಲೂ 1 ಕೋಟಿ 90 ಲಕ್ಷ ಮತದಾರರನ್ನು ವಂಚನೆ ಮಾಡಿ ಹೊರಗಡೆ ಚುನಾವಣೆ ಮಾಡೋದು, ಇದು ಯಾವ ಗಂಡ ನೀವು ನೋಡಕ್ ಬಂದಂತೀರಾ, ಆಡಕ್ ಬಂದಂತೀರ ಕಾಂಗ್ರೆಸ್ ಇಲ್ಲ, ನೀವು ಸತ್ಯ ಒಪ್ಕೊಳ್ಳೋದಿಲ್ಲ. ಈಗ ನನ್ನ ಪ್ರಶ್ನೆ ಇಷ್ಟೇ ಹೇಳಿ, SIR ಬಗ್ಗೆ ಹೇಳ್ತೀನಿ ಮೇಡಮ್. SIR ಬಗ್ಗೆ ನಾನು ನಾಳೆ ಹಿಂದೆ ಹೇಳಿದ್ದೀನಿ, ಏನಂತಂದ್ರೆ ಅದು ಸಂವಿಧಾನವನ್ನು ಗಟ್ಟಿ ಮಾಡ್ಲಿಕ್ಕೋಸ್ಕರವಾಗಿ ಮತ್ತೆ ಇದು ಸುಭದ್ರ ಸರ್ಕಾರಗಳನ್ನ ತರಲಿಕ್ಕೋಸ್ಕರವಾಗಿ ಅಕ್ರಮ ವಲಸಿಗರು ಯಾರ್ಯಾಗಿದ್ದಾರೆ ಅವ್ರನ್ನ ಮಾತ್ರ ಫಿಲ್ಟರ್ ಮಾಡ್ತಾ ಇರೋದು, ಅರ್ಥ ಮಾಡ್ಕೋಬೇಕು. ಅಕ್ರಮವಾಗಿರೋದನ್ನ ಇಲ್ಲಿಗಲ್ ಇರೋ ವೋಟರ್ಸ್ ಅನ್ನ ಇವ್ರು ತಪ್ಪಿಕೊಂಡಿದ್ದಾರೆ. ಕಾಂಗ್ರೆಸ್ನವರು ಸಮಾಜಕ್ಕೆ ಕೆಟ್ಟ ಸಂದೇಶ ಕೊಡ್ತಾ ಇದ್ದಾರೆ, ಕೈ ಬಿಡ್ತಾ ಇದ್ದಾರೆ, ಅಲ್ಪಸಂಖ್ಯಾತರ ಟಾರ್ಗೆಟ್ ಇದೆ, ಹಂಗಿಲ್ಲ ಅದು. ಹಂಗ SIR ಅನ್ನೋದು ಒಂದು ಸಮಗ್ರ ಮತ ಪರಿಷ್ಕರಣೆ ಮೇಡಮ್, ಅದು ಆಗೋದ್ರಿಂದ ಈ ವಲಸಿಗ ಮತದಾರರೆಲ್ಲ ದೂರ ಹೋಯ್ತಾರೆ, ಅಲ್ಲಿ ಒಂದೇ ಸಿಂಗಲ್ ವೋಟ್ ಬರ್ತದೆ, ಪ್ರತಿಯೊಬ್ಬರಿಗೂ ಹಕ್ಕಿದೆ ಮೇಡಮ್, ನನ್ನ ಮತ ಪವಿತ್ರವಾದ್ದು ಅಂತ ಹೇಳಿ. ಈಗ ನೋಡಿ, SIR ಮಾಡ್ಲಾಗಿ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಫಲಿತಾಂಶ ನೋಡಿದೀರಾ, 90 ಲಕ್ಷ ಅಕ್ರಮ
ಮತದಾರರಿದ್ರು ಅವ್ರು ಡಿಲೀಟ್ ಮಾಡಿದ್ದಾರೆ. 31 ಲಕ್ಷ ಕೋರ್ಟ್ಗೆ ಹೋಗಿದ್ದಾರೆ. ಹೋಗಿದೆ ಇಲ್ಲೇ 31 ಲಕ್ಷ ಜನ ಕೋರ್ಟ್ಗೆ ಹೋಗಿದ್ದಾರೆ. ಇಲ್ಲೇ ಅವರೆಲ್ಲ ಯಾರು ಎಲ್ಲಿಂದ ಬಂದ್ರು? 31 ಲಕ್ಷ ಜನ ಯಾರು? ನಮ್ಮ ದೇಶದ ಲಕ್ಷ ಜನ ಯಾರು? ಪ್ರಭುತ್ವ ವ್ಯವಸ್ಥೆಯನ್ನ ಬುಡಮೇಲು ಮಾಡ್ತಾರೆ. 31 ಲಕ್ಷ ಜನ ಹೋಗಿದಾರಲ್ಲ, ಅವಕಾಶ ವಂಚಿತರಾದವರು. ನಮ್ಮ ಸಂವಿಧಾನ 31 ಲಕ್ಷ ಜನ ಕೋರ್ಟ್ಗೆ ಹೋಗಿದ್ದಾರೆ. ಅವರಿಗೆ ನ್ಯಾಯ ಕೊಡೋಕೆ ನೀವು ನಾಗರಿಕತೆಗೆ ಅನುಗುಣವಾಗಿ, ಇವತ್ತಿನ ನಮ್ಮ ಅಭಿವೃದ್ಧಿಗೆ ಅನುಗುಣವಾಗಿ ಇವೆಲ್ಲ ಆಗ್ಲೇಬೇಕು ಮೇಡಮ್. ಎಲ್ಲಿ ಶುರು ಆಗಬೇಕು? ನಾವು ಸಂವಿಧಾನದಿಂದ ಶುರು ಮಾಡಬೇಕು. ಸಂವಿಧಾನ ಬದಲಾಯಿಸ್ತೀವಿ ಅಂತ ಹೇಳಿದವರು ತಾವು. ಮತದಾರರ ಪಟ್ಟಿಯಿಂದ ಇದು ಪ್ರಾರಂಭವಾದ್ರೆ ಎಲ್ಲವೂ ಸರಿಯಾಗುತ್ತೆ. ಸರ್, ಇವರು ಜೆಡಿಎಸ್ ಆಯ್ತು, ಒಂದು ನಿಮಿಷ ಸರ್. ಅಲ್ಲಲ್ಲ, ಇದೆಲ್ಲ ಮೈತ್ರಿ ಮೇಡಮ್. ಮೇಡಮ್ ಮೈತ್ರಿ. ಈಗ ಮೋದಿ ಅವರು ತಂದಿರುವಂತ ಕಾನೂನುಗಳನ್ನ ನೀವು ತಗೊಂಬಂದು ಮಾಡಬೇಕು ಸಂದರ್ಭದಲ್ಲಿ ಎನ್ಡಿಎ ಮೈತ್ರಿಕೂಟ ಪ್ರಧಾನಮಂತ್ರಿ ನಮಗೂ ನಿಮಗೂ ಅವರೆಲ್ಲೋ ಸರ್, ನಿಮಗೂ ಅವರೆಲ್ಲೋ ಸರ್. ರಾಹುಲ್ ಗಾಂಧಿ ನಿಮ್ಗೆ 140 ವರ್ಷಗಳ ಇತಿಹಾಸವುಳ್ಳ ಕಾಂಗ್ರೆಸ್ ಇವತ್ತು ಹೀನಾಯ ಸ್ಥಿತಿ ತಲುಪಿದೆ ಅಂತಂದ್ರೆ ಸಮರ್ಥವಾಗಿ ಇವತ್ತು ನೀವು ಕೇರಳದಲ್ಲಿ ಮೈತ್ರಿ ಮಾಡ್ಕೊಂಡಿದ್ದೀರಾ. ಅದಕ್ಕೆ ಮತದಾನ ಕದ್ಬಿಡೋದು. ಹೌದ್ರಿ, ನೀವು ಅಲ್ಲ ನೀವು ನಿಂತ್ಕೊಂಡು ಮಾಡಕಾಯ್ತಿರಲ್ವಾ? ನೂರಾರು ವರ್ಷಗಳ ಇತಿಹಾಸ ಇರೋ ಪಕ್ಷ, ನಿಮಗೆ ಬೇರೆ ದಾರಿನೇ ಇಲ್ಲ. ಮತದಾನ ಕಳ್ತನ ಮಾಡಲಿಲ್ಲ ಅಂದ್ರೆ ಗೆಲ್ಲಲ್ಲ. ನೀವು ಮಾಡಿದಾಗೆಲ್ಲ ಅಲ್ಪಸಂಖ್ಯಾತರ ವೋಟನ್ನ ಡಿಸ್ಟರ್ಬ್ ಮಾಡಲಿಲ್ಲ ಅಂದ್ರೆ ಗೆಲ್ಲಲ್ಲ. ನಾವು ಮಾಡಿರೋದು ಮತಚೋರಿ. ಹಾಗಾಗಿ ಕಾಂಗ್ರೆಸ್ ಇನ್ನು ಮುಂದಿನ ದಿನಗಳಲ್ಲಿ ಮೇಡಮ್ ಬಹುಶಃ ಇವತ್ತು ನಂತರ ನೋಡಿಬೇಕಾದ್ರೆ ಇಲ್ಲೂ ಸಹ ಅನೇಕ ಬದಲಾವಣೆಗಳಾಗುವಂತ ಸಾಧ್ಯತೆಗಳು ದಟ್ಟವಾಗಿದೆ ಮೇಡಮ್. ಕರ್ನಾಟಕದಲ್ಲಿ ಅದು ನಿಮ್ಮ ಭ್ರಮೆ. ಚುನಾವಣಾ ಆಯೋಗವೇ ಸೋಲು ಗೆಲುವು ಇದ್ದಿದೆ ಸರ್. ಕಾಂಗ್ರೆಸ್ನವರು ಎಕ್ಸೆಪ್ಟ್ ಮಾಡ್ತಾರೆ ಸೋಲನ್ನ, JDS ನವರಂತೂ ಎಕ್ಸೆಪ್ಟ್ ಮಾಡ್ತಾರೆ, ನೀವು ಎಕ್ಸೆಪ್ಟ್ ಮಾಡ್ತೀರಾ, ಇದ್ದಿದ್ದೆ. ಆದರೆ ಚುನಾವಣಾ ಆಯೋಗವೇ ಬಿಜೆಪಿಯ ಕೈಗೊಂಬೆ ಅನ್ನುವಂಥ ಟೀಕೆ ಸ್ವಾಯತ್ತ ಸಂಸ್ಥೆಗಳ ಬಗ್ಗೆ ಮಾಡುವಂಥ ಪ್ರತಿಪಕ್ಷಗಳ ಟೀಕೆ ನೀವು ಹೆಂಗೆ ತಗೋತೀರಿ ಇಂಥ ಟೈಮಲ್ಲೂ ಕೂಡ? ಪ್ರತಿಪಕ್ಷದವ್ರಿಗೆ ಏನಿದೆ ಅಂತಂದ್ರೆ ಸೋಲಿನ ಭಯ ಯಾವಾಗ ಬರುತ್ತೋ ಅವಾಗ ED, CBI, EVM, SIR. ಈಗ ಸಿಕ್ಕಿರೋದು EVM ಇಲ್ಲ, ಈಗ SIR ಸಿಕ್ಬಿಟ್ಟಿದೆ. ಅಲ್ಲ ರೀ, SIR ನಾನು ಒಂದು ಒಂದ್ ನಿಮಿಷ ಹಿರಿಯರಿದ್ದೀರಿ, ನಾನು ಹಿರಿಯರಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೀನಿ. ಏನು ಅಂತಂದ್ರೆ, ನಾವು ಪಕ್ಷ ಏನೇ ಇರಲಿ, ಆದರೆ ಈ ರಾಷ್ಟ್ರವನ್ನ ನಿರ್ಮಾಣ ಮಾಡಬೇಕಂದ್ರೆ, ಈ ರಾಷ್ಟ್ರದ ಆಡಳಿತವನ್ನು ನಡೆಸಬೇಕಂದ್ರೆ ಈ ದೇಶದ ಪ್ರಜೆಗಳಿರಬೇಕು. ಈ ದೇಶದ ಪ್ರಜೆಗಳೇ ತಮ್ಮ ಹಕ್ಕನ್ನು ಚಲಾಯಿಸಬೇಕು. ಅವರೇ ನಮ್ಮ ನಾಯಕರನ್ನ ಆಯ್ಕೆ ಮಾಡ್ಕೊಬೇಕು. ಕಾಂಗ್ರೆಸ್ನಲ್ಲಿರಲಿ, BJPಲಿರಲಿ, JDSನಲ್ಲಿ ಇರಲಿ. ಇವತ್ತು ಅದನ್ನ ರಿವ್ಯೂ ಮಾಡೋ ಸಲುವಾಗಿ ಇವತ್ತು ನೋಡ್ರಿ SIR ಬಗ್ಗೆ ಕಾಂಗ್ರೆಸ್ ಪಕ್ಷದವ್ರು ಇಷ್ಟೆಲ್ಲ ಹೇಳ್ತಾರೋ, ಎಂತ ಅಮಾಯಕ ಅಲ್ಪಸಂಖ್ಯಾತ ಅಂತ. ಒಂದ್ಸಲ ಅಂಕಿಅಂಶಗಳು ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಮುಸ್ಲಿಂ ಅಲ್ಪಸಂಖ್ಯಾತರಿಗಿಂತ ಹಿಂದೂಗಳು ಬಹಳಷ್ಟು ಜನ ಡಿಲೀಟ್ ಆಗಿದ್ದಾರೆ. ಆ ಅಂಕಿಅಂಶವನ್ನು ನೋಡಿ ಒಂದ್ ನಿಮಿಷ ಹೇಳುವವರಿಗೆ ಕೇಳಿ. ಇದು ಒಂದು ಎರಡನೇ ಅಂಶ ಅಲ್ಲಿ ಸಿಲಿಗುರಿ ಇರ್ಬೋದು, ಬಾಗ್ಡೋಗ್ರಾ ಇರ್ಬೋದು, ಅವೇನು ಬಾಂಗ್ಲಾದೇಶಕ್ಕೆ ಅಟ್ಯಾಚ್ ಆಗಿರ್ತಕ್ಕಂಥ ಕನೆಕ್ಟೆಡ್ ಇರ್ತಕ್ಕಂಥ ಏರಿಯಾಗಳಿದ್ದ ಏನಿದ್ದಾವಲ್ಲ, ಅಲ್ಲಿ 80 ಸ್ಥಾನಗಳಿದ್ದಾವೆ. 80 ಸ್ಥಾನಗಳಲ್ಲಿ ಹೋದ ಬಾರಿ ಈ TMK ಗೆದ್ದಿರ್ತಕ್ಕಂಥದ್ದನ್ನು ನೋಡಿದ್ರೆ ಎಲ್ಲರೂ ಕೂಡ ಲಕ್ಷಾಂತರ ವ್ಯತ್ಯಾಸದೊಳಗಡೆ ಗೆದ್ದಿರ್ತಕ್ಕಂಥದ್ದು. ಅದನ್ನೆಲ್ಲ ಕೂಡ ಒಂದು ಸ್ಥಾನದೊಳಗಡೆ ಗೆಲುವು ಸಾಮಾನ್ಯವಾಗಿರುತ್ತೆ. ನಮ್ಮ ರಾಜ್ಯದೊಳಗಡೆ ಇವತ್ತು DK ಶಿವಕುಮಾರ್ ಅವರು ಗೆದ್ದಿರ್ತಕ್ಕಂಥದ್ದು ಕ್ಷೇತ್ರ ಇರ್ಬೋದು, SD ದೇವೇಗೌಡ ಅವರು ಹೈಯೆಸ್ಟ್ ಹೋಟ್ಲೆ ಗೆದ್ದಿರ್ತಕ್ಕಂಥ. ಅಲ್ಲಲ್ಲ, ನಾನು ಹೇಳ್ತಾ ಇರುವಂತ ಅರ್ಥ ತಿಳ್ಕೊಳ್ಳಿ. ಅದು ಎರಡಕ್ಕೂ ಲಿಂಕ್ ಇದೆ. ಅಂದ್ರೆ ಇವರು ಹೆಚ್ಚಿನ ಮತದೊಳಗಡೆ ಗೆದ್ದಾಗ ಇವರ ಒಂದು ಪ್ರಭಾವ ಇದ್ದಾಗ ಅದು ಯಾವುದು ಕೂಡ ಕನ್ಸಿಡರ್ ಬರೋದಿಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿಗಳು ಕೂಡ ಅದೇ ಒಂದೇ ಬೌಂಡ್ರಿಯಲ್ಲಿ ಇರ್ತಕ್ಕಂಥವ್ರು. ನಾನು ಹೇಳ್ತಾ ಇರೋದು DK ಶಿವಕುಮಾರ್ ಅಂದು ಮತ್ತು ಯಾರೋ ನಮ್ಮ HD ದೇವೇಗೌಡರು ಹೇಳಿರೋದಂಥದ್ದು ಏನಂದ್ರೆ, ಅವರ ಪ್ರಭಾವದಿಂದ ಅಲ್ಲಿ ಇನ್ಕ್ರೀಸ್ ಆಗಿ ವೋಟ್ ಇನ್ಕ್ರೀಸ್ ಇಂದ ಗೆದ್ರೆ ಅದು ಯಾವುದೂ ಸಮಸ್ಯೆ ಬರೋದಿಲ್ಲ. ಅಲ್ಲಿ ಇರ್ತಕ್ಕಂಥ 80 ಕ್ಷೇತ್ರಗಳಲ್ಲಿ ಯಾವುದೇ ಅಭ್ಯರ್ಥಿಗಳು ಕೂಡ, ಯಾವ ಕೆಲಸಕ್ಕೆ ಬರದಂತ ಅಭ್ಯರ್ಥಿಗಳು ಲಕ್ಷಾಂತರ ಮತದ ಅಂತರದೊಳಗೆ ಗೆದ್ದಾಗ ಚುನಾವಣಾ ಆಯೋಗ ಒಂದು ಕಣ್ಣಿಡುತ್ತೆ. ಈ ರೀತಿಯಾಗಿ ದೇಶದಲ್ಲಿ ನಿಮಗೆ ಅವಕಾಶ ಮಾತಾಡ್ತೀನಿ. ಈ ರೀತಿಯಾಗಿ ವ್ಯತ್ಯಾಸಗಳು ಇರಬಹುದು. ಅಲ್ಲಿ ಆ ಭಾಗದ ಒಳಗಡೆ ಸರಿಸುಮಾರು 60ರಿಂದ 70 ಲಕ್ಷ ವೋಟರ್ಸ್ ಇವತ್ತು ಡಿಲೀಟ್ ಆಗಿದ್ದಾರೆ. ಈ ಡಿಲೀಟ್ ಆಗಿರ್ತಕ್ಕಂಥ ವೋಟರ್ಸ್ ಅನ್ನ ಭಾರತ ದೇಶದಲ್ಲಿ ಚರ್ಚೆ ಆಗಬೇಕು. ಇದನ್ನ ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥ ಹುಸೇನ್ ಅಂತಕ್ಕಂಥ ಅಲ್ಲಿ ಸಂಸದ ಮಾತಾಡ್ತಾನ್ರಿ. ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಇವತ್ತು BJP ಬಂದು ಅಧಿಕಾರಕ್ಕೆ ಬಂದ್ಬಿಟ್ರೆ ನಮ್ಗೆ ಬಹಳ ತೊಂದರೆ ಆಗುತ್ತೇನೆ, ಅವರೆಲ್ಲರನ್ನು ಹೊರಗೆ ಹಾಕಿಬಿಡ್ತಾರೆ. ಅವರೆಲ್ಲರೂ ಬಂದ್ರೆ ಅವ್ರಿಗೆ ಅಸ್ತಿತ್ವ ಯಾವ ರೀತಿಯಾಗಿ ಕೊಡಬೇಕು, ಇದನ್ನ ಯೋಚನೆ ಮಾಡ್ರಿ ಅಂತ ನಮ್ಮ ಕಾಂಗ್ರೆಸ್ ವಕ್ತಾರ ನಾನು ಹೇಳ್ತಾ ಇರೋದು. ನಮ್ಮ ಕಾಂಗ್ರೆಸ್ ವಕ್ತಾರ ಹೇಳ್ತಾ ಇರೋದು ಇದನ್ನ ಹೇಳ್ತಾ ಇರೋದು. ಅಲ್ಲಿ ಪಕ್ಷ ಯಾವುದೇ ಅಧಿಕಾರಕ್ಕೆ ಬರಲಿ, ಇಂಥವ್ರನ್ನೆಲ್ಲ ಹೊರಗೆ ಹಾಕ್ತಕ್ಕಂಥದ್ದು, ಆ ಬೌಂಡ್ರಿ ಒಳಗಡೆ ಇರ್ತಕ್ಕಂಥ ಎಲ್ಲ ಏನು ಇವತ್ತು ನುಸುಳ್ಕೊಂಡಿದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ಹೊರಗೆ ಹಾಕ್ತಕ್ಕಂಥ ಕೆಲಸ ಮಾಡಿ ಅದನ್ನ ಒಪ್ಕೊಳ್ಳಿ. ನಮ್ಮ BJP ಒಳಗಡೆ, ಕಾಂಗ್ರೆಸ್ ಒಳಗಡೆ ನಮ್ಮಲ್ಲಿ ಏನು ವ್ಯತ್ಯಾಸ ಇದ್ದಾವೋ ನಾವು ಬಡದಾಡೋಣ, ನಾವು ಇಲೆಕ್ಷನ್ ಮಾಡೋಣ, ನಮ್ಮ ಬಗ್ಗೆ ಇರ್ತಕ್ಕಂಥ ನ್ಯೂನತೆಗಳನ್ನ ಎತ್ತಿ ತೋರೋಣ, ಅದು ಬೇಡ. ಆದ್ರೆ ದೇಶ
ದೇಹಾಭಿಮಾನ ಬಂದಾಗ ವಿದೇಶದೊಳಗಡೆ ಇರ್ತಕ್ಕಂಥವ್ರು ಬೇಡ ಅಂತ ಸಣ್ಣ ರಿಪ್ಲೈ ಕೊಡ್ತಾರೆ, ಒಂದು ಬ್ರೇಕ್ ತಗೊಳ್ಳೋದಿದೆ. ಹೇಳಿ ಸರ್. ಪ್ರಶ್ನೆ ಉತ್ತರ. ತಾವು ಹೇಳಿದ್ರಿ ಸುಲುಗುರಿ ಮತ್ತಂತ ಪ್ರದೇಶಗಳಲ್ಲಿ 80 ಕ್ಷೇತ್ರಗಳಲ್ಲಿ ಸತತವಾಗಿ ಗೆದ್ದು ಬರ್ತಾರೆ, ಅದಕ್ಕೆ ಏನ್ ಕಾರಣ ಅಂತ. ತಾವು ಹೇಳೋ ಪ್ರಕಾರವಾಗಿ ನುಸುಳುಕೋರರಲ್ಲಿ ಬಂದಿರೋದ್ರಿಂದ ಗೆದ್ವಿ ಅಂತ ನಿಮ್ಮ ಅಭಿಪ್ರಾಯ? ಅದು ಅಲ್ಲಿ ಅನಧಿಕೃತವಾಗಿರ್ತಕ್ಕಂಥ ಹೋಟರ್ಸ್ ಇರೋದ್ರಿಂದನೇ ಅಲ್ಲಿ ಗೆದ್ದು ಅಲ್ವಾ? ಹೌದು. ಈ ದೇಶದ ಗಡಿ ಕಾಯ್ತಿರೋರು ಯಾರು? ಅಲ್ಲ ಈ ದೇಶದ ಸರಿ ಹೇಳಿ, ರಾಜ್ಯ ಸರ್ಕಾರನ, ಕೇಂದ್ರ ಸರ್ಕಾರನ ಏನ್ ಮಾಡ್ತಾ ಇದ್ದಾರೆ ನಿಮ್ಮ ಕೇಂದ್ರ ಸರ್ಕಾರ? ನುಸುಳುಕೋರರನ್ನ ತಡಿಬೇಕಲ್ಲ, ತಡೀರಿ. 11ನೇ ಸುತ್ತಿನಲ್ಲಿ ಕಾಂಗ್ರೆಸ್ 9,969 ಮತಗಳ ಮುನ್ನಡೆಯನ್ನು ಕಾಯ್ಕೊಂಡಿದೆ. 47,206 ಮತಗಳ ಮುನ್ನಡೆ ಬಾಗಲಕೋಟೆ. ರೈಟ್. 37,237 ಮತಗಳ ಮುನ್ನಡೆ. ಓಕೆ. 12ನೇ ಸುತ್ತಿನ ಕಾಂಗ್ರೆಸ್ನ ಆರಂಭದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ಕೊಂಡಿದೆ. ರೈಟ್. 14,000 ಸ್ವಲ್ಪ ಕಡಿಮೆ ಕಂಟಿನ್ಯೂ ಮಾಡಿ ಸರಿ ಹೇಳಿ. ಸರಹದ್ದನ್ನ ಕಾಯುವಂತ ಕೇಂದ್ರ ಸರ್ಕಾರ ಸರಿಯಾದ ಬಂದೋಬಸ್ತ್ ಮಾಡ್ಕೊಂಡಿದ್ರೆ, ನೀವ್ ಹೇಳಿದ ಪ್ರಕಾರವಾಗಿ ನುಸುಳುಕೋರರು ಅನ್ನೋದಿದ್ರೆ ಅದು ಯಾಕೆ ಬರ್ತಾ ಇದ್ರು? ಒಂದು, ಅದು ಪಶ್ಚಿಮ ಬಂಗಾಳದ ಕತೆ ಆಯ್ತು. 91 ಲಕ್ಷ ಮತದಾರರನ್ನ ತೆಗೆದ್ರಿ, ಎಲ್ಲರೂ ನುಸುಳುಕೋರ. ಅದು ಬರೀ ಅಲ್ಪಸಂಖ್ಯಾತರೇ ನುಸುಳುಕೋರ. 31 ಲಕ್ಷ ಜನ ಕೋರ್ಟ್ಗೆ ಹೋಗಿದ್ದಾರೆ. ನಾವು ಈ ರಾಜ್ಯದ ಪ್ರಜೆಗಳು, ಇನ್ನು ಬಹಳ ಜನ ಹೋಗ್ತಾ ಇದ್ದಾರೆ, ಈಗ ಅಂಕಿಅಂಶ ಜಾಸ್ತಿ ಆಗಿರುತ್ತೆ. 31 ಲಕ್ಷದ್ದೇ ತಗೊಳ್ಳೋಣ. ಆ 31 ಲಕ್ಷ ಜನಕ್ಕೆ ಮತದಾನದ ಹಕ್ಕು ವಂಚಿತರಾಗ್ಲಿಲ್ವಾ? ಅದಕ್ಕೇನ್ ಪರಿಹಾರ? ಚುನಾವಣೆ ಮುಗಿದೋಯ್ತು. ಚುನಾವಣೆ ಮುಗಿದೋಯ್ತು. ಯಾವ ಟೈಮಲ್ಲಿ ಮಾಡಿದಿರಿ? ನಮ್ಮ ಪ್ರಶ್ನೆ, ಚುನಾವಣೆ ಸಮಯದಲ್ಲಿ ಯಾಕೆ ಬೇಕಾಗಿತ್ತು? ಓಕೆ ರೈಟ್ ಸರ್, ವೆರಿ ನೈಸ್ ಪಾಯಿಂಟ್ ನೀವು ರೈಸ್ ಮಾಡಿದ್ದು. ಚಾಂದ್ಪಾಷ್ ಅವರು, ಉಮೇಶ್ ಗೌಡ್ರು ಹಾಗೆಯೇ ಸಿದ್ದನಗೌಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ವಿಶ್ಲೇಷಣೆಯನ್ನು ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು. ರೈಟ್, ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶದ ಕ್ಷಣದ ಅಪ್ಡೇಟ್ಸನ್ನು ನೀವು ನೋಡ್ತಾನೆ ಇದ್ದೀರಿ. 3 ರಾಜ್ಯಗಳಲ್ಲಿ ಬಿಜೆಪಿ ಲೀಡಿಂಗ್ನಲ್ಲಿದ್ದರೆ ಪ್ರಧಾನಿ ನರೇಂದ್ರ ಮೋದಿಯವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ 6:30ಕ್ಕೆ ಮಾತುಕತೆಯನ್ನು ಅಥವಾ ದೇಶದ ಜನತೆಯನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಲಿದ್ದಾರೆ. ಇನ್ನು ರಾಜ್ಯದ ವಿಚಾರಕ್ಕೆ ಬರೋದಾದರೆ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಲೀಡ್ನಲ್ಲಿದೆ, ಆದರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿ ಲೀಡ್ನಲ್ಲಿರುವಂಥದ್ದು. ಮತ್ತಷ್ಟು ಕ್ಷಣದ ಅಪ್ಡೇಟ್ಸ್ನ ನೋಡ್ತಾ ಹೋಗೋಣ ಚಿಕ್ಕ ಬ್ರೇಕ್ನ ನಂತರ. ನಿಮ್ಮ ಶಿಕ್ಷಣ ಸಂಸ್ಥೆಗಳು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಸುಭಾಷ್ ಚಂದ್ರ ಶೋ ಪ್ರಯೋಜನ ಪಡೆದುಕೊಳ್ಳಲು ಆಮಂತ್ರಣ ಕಳುಹಿಸಿ. ಮೇಲ್ ಟು zuhiza@yoursaarthi@such.org.in. Colorful kids wear Isa. ಬೊಂಬಾಟಾದ ಕ್ಯಾಶುವಲ್ಸ್ ಇದುವೆ Isa kids wear. Stylish ಆದ ಕಲೆಕ್ಷನ್, ಲೇಟೆಸ್ಟ್ ಟ್ರೆಂಡಿ ಸೆಲೆಕ್ಷನ್, ಹೊಸದನ್ನು ಧರಿಸಿ ಆನಂದಿಸಿ. Colorful kids wear Isa. Trendy, colorful and top quality kids wear from Isa. ಮನಮುಟ್ಟು ಬೆಳ್ಳಿ ಪರದೆಯ ಕಥೆ. ಎಲ್ಲೂ ಇಲ್ಲದ ಬಣ್ಣದ ಲೋಕದ ಮಾಹಿತಿ. ಸಿನಿ ಸ್ಟಾರ್ಗಳ ಇಂಟ್ರೆಸ್ಟಿಂಗ್ ಕಹಾನಿ. ಮುಹೂರ್ತದಿಂದ ಹಿಡಿದು ಕಲೆಕ್ಷನ್ ವರೆಗೆ ಸಿನಿ ಲೋಕದ ರಂಗು ರಂಗಿನ ಸುದ್ದಿ. ಚಿತ್ರಮಂಜರಿ ವೀಕ್ಷಿಸಿ ಪ್ರತಿದಿನ ಸಂಜೆ 7:28ಕ್ಕೆ. ಫಲಿತಾಂಶ ನಾನ್ ಸ್ಟಾಪ್ ಕವರೇಜ್. ದಾವಣಗೆರೆಯಲ್ಲಿ ಜಿಎಂ ಸಿದ್ದೇಶ್ವರ್ ಬಣ ಮೇಲುಗೈಯನ್ನ ಸಾಧಿಸಿದೆ. ಶ್ರೀನಿವಾಸ್ ದಾಸಕರಿಯಪ್ಪ ಪರ ಬ್ಯಾಟ್ ಮಾಡಿದ್ರು. ಹೌದು, ಈಗ ನೋಡಿ ದಾವಣಗೆರೆಯಲ್ಲಿ ಬಿಜೆಪಿ ಗೆದ್ರೂ ಕೂಡ ಯಾವ ಬಣ ಗೆದ್ದಿತ್ತು ಅನ್ನುವಂಥ ಆಯಾಮದಲ್ಲಿ ನೋಡಬೇಕಾಗತ್ತೆ. ಈಗ ಪಕ್ಷದ ಆಂತರಿಕ ವಿಚಾರ ಇದು. ಪಕ್ಷದಲ್ಲಿ ಆಂತರಿಕವಾಗೂ ಕೂಡ ಇಂಥ ಚರ್ಚೆಗಳು ನಡೀತವೆ. ಈಗ ಶ್ರೀನಿವಾಸ್ ದಾಸಕರಿಯಪ್ಪ ಅಂತ ಸಂದರ್ಭದಲ್ಲಿ ಯಾರ ಬಣದಲ್ಲಿ ಗುರುತಿಸ್ಕೊಳ್ತಾರೆ ಅಂತ ನೋಡೋದಾದ್ರೆ ಅದು ಸಿದ್ದೇಶ್ವರ್ ಅವರ ಬಣದಲ್ಲಿ. ಅದನ್ನ ಬಿಜೆಪಿ ವಕ್ತಾರರು ಕೂಡ ಒಪ್ಕೊಳ್ಳೋದಿಲ್ಲ, ನಮ್ದು ಯಾವುದು ಬಣ ಇಲ್ಲ,
ನಮ್ಮದು ಗೆಲುವು ಮತ್ತು ನಮ್ಮ ಪಕ್ಷದ ಅಭ್ಯರ್ಥಿ ಅನ್ನೋದಷ್ಟೇ ಮುಖ್ಯ ಆಗುತ್ತೆ ಅಂತ ಹೇಳಿದ್ರು ಕೂಡ ಅಲ್ಲಿ ಯಾವ ಪ್ರಾಬಲ್ಯವನ್ನು ಯಾರು ಹೇಗೆ ಪಡೆದುಕೊಂಡಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನೋಡಿ, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಗ್ಗೆ ವಿಶೇಷವಾಗಿ ಉಲ್ಲೇಖ ಮಾಡಬೇಕು ಅನ್ನೋದಾದರೆ ಅಲ್ಲಿ 70 ರಿಂದ 80 ಸಾವಿರ ಅಲ್ಪಸಂಖ್ಯಾತ ಮತಗಳಿದ್ದಾವೆ. ಸೋಲು ಗೆಲುವಿನ ಲೆಕ್ಕಾಚಾರ ಚುನಾವಣಾ ಪೂರ್ವದಲ್ಲೂ ಆಗಿತ್ತು, ಅಭ್ಯರ್ಥಿ ಆಯ್ಕೆ ಸಂದರ್ಭದಲ್ಲೂ ಆಗಿತ್ತು, ಚುನಾವಣೆಯ ಸಂದರ್ಭದಲ್ಲೂ ಆಗಿತ್ತು, ಎಕ್ಸಿಟ್ ಪೋಲ್ ಸಂದರ್ಭದಲ್ಲೂ ಆಗಿತ್ತು. ರೈಟ್ ನಾವು ಅದರ ರಿಸಲ್ಟ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಆಲ್ಮೋಸ್ಟ್ ಗೆಲುವಿನ ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ದಾವಣಗೆರೆಯ ಬಿಜೆಪಿ ಕಾರ್ಯಕರ್ತರು. ಯಾಕಂದ್ರೆ ಕ್ಲೀನ್ ಚೀಟ್ ಅಥವಾ ನಾವು ಗೆಲುವನ್ನು ಪಡೆದೇಕೊಳ್ತೀವಿ ಅನ್ನುವಂತಹ ವಿಶ್ವಾಸದಲ್ಲಿ ಅಂತಹ ಒಂದು ವಾತಾವರಣ ದಾವಣಗೆರೆಯಲ್ಲಿ ಬಿಜೆಪಿಯದ್ದು. ಯಾಕಂದ್ರೆ ಶ್ರೀನಿವಾಸ್ ದಾಸಕರಿಯಪ್ಪ ಊಹೆ ಕೂಡ ಮಾಡಿರ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರು ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಗೆಲುವು ಅಂತ. ಬಾಗಲಕೋಟೆ ವಿಚಾರಕ್ಕೆ ಬರೋದಾದ್ರೆ ಉಮೇಶ್ ಮೇಟಿ 10,534 ಮತಗಳಿಂದ ಲೀಡ್, ಒಟ್ಟು ಪಡೆದಂಥ ಮತಗಳು 50,432. ಇದು ಬಿಜೆಪಿಗೆ ಡೆಫಿನೆಟ್ಲಿ ಶಾಕ್. ಯಾಕಂದ್ರೆ ವೀರಣ್ಣ ಚರಂತಿಮಠ ಅಂದಾಗ ಬಿಜೆಪಿಯವರು ಚುನಾವಣಾ ಪ್ರಚಾರದಲ್ಲಿ ಆಡಿದ ಮಾತುಗಳೇನು ಅಂತ ನೋಡೋದಾದ್ರೆ ವೀರಣ್ಣ ಚರಂತಿಮಠ ಅವರು ನಿಂತಿರೋದು ಡೆಫಿನೆಟ್ಲಿ ಅವರು ಶಾಸಕರಾಗಿದ್ದ ಸಂದರ್ಭದಲ್ಲಿ ಮಾಡಿದಂಥ ಕೆಲಸಗಳೇ ಅವರನ್ನು ಸುಲಭವಾಗಿ ಗೆಲ್ಲಿಸ್ಬಿಡುತ್ತೆ ಅಂತ ಹೇಳಿ ಒಂದು ಪಕ್ಷ ಹೆಚ್ಚು ಕಮ್ಮಿ ಆದರೂ ದಾವಣಗೆರೆಯನ್ನು ಬಿಜೆಪಿ ಕಳ್ಕೋಬಹುದು, ಆದರೆ ಬಾಗಲಕೋಟೆಯನ್ನು ಪಡ್ಕೊಳ್ಳುತ್ತೆ ಅನ್ನುವಂಥ ವಿಶ್ವಾಸದಲ್ಲಿದ್ದರು. ಅದು ಹಂತ ಹಂತವಾಗಿ ಕುಸಿದು ಹೋಗಿದೆ. ಬಿಜೆಪಿಗೆ ಬಾಗಲಕೋಟೆ ಫಲಿತಾಂಶ ನಿಜಕ್ಕೂ ಕೂಡ ಶಾಕ್. ಅಥವಾ ಇದನ್ನು ಓವರ್ ಕಾನ್ಫಿಡೆನ್ಸ್ ಏನಾದರೂ ಕರಿಬೇಕಾ ಗೊತ್ತಿಲ್ಲ. ಅದಕ್ಕೆ ಬಿಜೆಪಿ ವಕ್ತಾರರ ಉತ್ತರವನ್ನು ಕೊಡಬೇಕಾಗತ್ತೆ. ಯಾಕಂದರೆ 2013ರಲ್ಲೂ ಇದೇ ಓವರ್ ಕಾನ್ಫಿಡೆನ್ಸ್ ಅಲ್ಲಿದ್ರು, ಮಕಾಡೆ ಮಲ್ಕೊಂಡಿದೆ ಬಿಜೆಪಿ ಕರ್ನಾಟಕದಲ್ಲಿ. ಸೊ ಈಗ ನಾವು ನೋಡ್ತಾ ಹೋಗೋದಾದ್ರೆ ಬಾಗಲಕೋಟೆ ವಿಚಾರಕ್ಕೆ ಬರುವುದಾದ್ರೆ ಕಾಂಗ್ರೆಸ್ ಇಲ್ಲಿ ಗೆಲುವಿನ ಹತ್ತಿರದಲ್ಲಿದೆ, ಸನಿಹದಲ್ಲಿದೆ. ಇದನ್ನು ಹೇಗೆ ಕರಿಬೇಕು, ಹೇಗೆ ಇದನ್ನು ವಿಶ್ಲೇಷಣೆ ಮಾಡಬೇಕು ಬಹಳ ಮುಖ್ಯ ಆಗುತ್ತೆ. ನಾನು ಆಗಲೇ ಉಲ್ಲೇಖ ಮಾಡ್ತಾ ಇದ್ದೆ, ಬಾಗಲಕೋಟೆಯ ಕಾಂಗ್ರೆಸ್ನ ಗೆಲುವನ್ನು ಒಂದು ಪಕ್ಷ ಆಡಳಿತವನ್ನು ನಡೆಸ್ತಾ ಇದೆ, ಹಾಗಾಗಿ ಆಡಳಿತ ಯಾರು ನಡೆಸ್ತಾ ಇರ್ತಾರೆ ಅವರ ಗೆಲುವು ಅನ್ಕೋಬೇಕಾ, ಅಥವಾ ಮಗದೊಮ್ಮೆ ಆ ಭಾಗದ ಜನ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಿದ್ದಾರೆ ಅಂತ ಅನ್ಕೋಬೇಕಾ ಅನ್ನುವಂಥ ಸಹಜ ಪ್ರಶ್ನೆಗಳು. ಅದಕ್ಕೆ ನಮ್ಮ ಕಾರ್ಯಕ್ರಮದ ಪ್ಯಾನಲಿಸ್ಟ್ ಏನು ಹೇಳ್ತಾರೆ ನೋಡ್ತಾ ಹೋಗೋಣ. ನೋಡಿ, ಇನ್ನು ಪಂಚರಾಜ್ಯದ ವಿಚಾರಕ್ಕೆ ಬಂದ್ಬಿಡೋಣ. ಪಂಚರಾಜ್ಯಗಳಲ್ಲಿ ಏನೇನಾಗ್ತಾ ಇದೆ ಅಂತ ನೋಡಿ. ಪಂಚರಾಜ್ಯಗಳಲ್ಲಿ ಅಸ್ಸಾಂ ಇರ್ಬೋದು, ತಮಿಳುನಾಡು ಇರ್ಬೋದು, ಪಶ್ಚಿಮ ಬಂಗಾಳ, ಪುದುಚೇರಿ, ಕೇರಳ, ಯಾವುದೇ ಚುನಾವಣೆ ಆಗಲಿ ಇದನ್ನು ಪ್ರಜಾಪ್ರಭುತ್ವದ ಹಬ್ಬ, ಸೆಲೆಬ್ರೇಷನ್ ಅಂತ ಯಾಕೆ ಕರಿತೀವಿ ಅಂದರೆ ಆ ಚುನಾವಣೆ ಅಭ್ಯರ್ಥಿ ಆಯ್ಕೆಯಿಂದ ಚುನಾವಣಾ ಆಯೋಗ ಯಾವಾಗ ಚುನಾವಣೆ ಅಂತ ಅನೌನ್ಸ್ ಮಾಡುತ್ತೆ ಅಲ್ಲಿಂದ ಒಂದು ಪಕ್ಷದ ರಚನೆ ಆಗೋವರೆಗೂ ಕೂಡ ಪ್ರತಿಯೊಂದು ಕೂಡ ಸೋಲು ಗೆಲುವಿದ್ರೂ ಕೂಡ ನೀವು ಗಮನಿಸ್ತೀರಿ ಆ ಸೆಲೆಬ್ರೇಷನ್ ಮೋಡಲ್ಲೇ ಎಲ್ಲರೂ ಇರ್ತಾರೆ. ಅಸ್ಸಾಂ ಇರ್ಬೋದು, ಪಶ್ಚಿಮ ಬಂಗಾಳ ಇರ್ಬೋದು, ಪುದುಚೇರಿ ಇರ್ಬೋದು, ಇಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಈ 3 ಕ್ಷೇತ್ರಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಅಫ್ಕೋರ್ಸ್ ಒಂದಷ್ಟು ರಾಜಕೀಯ ವಿಶ್ಲೇಷಕರು, ಚುನಾವಣಾ ವಿಶ್ಲೇಷಣೆಯನ್ನು ಮಾಡೋರು ಈ ಸತಿ ಬಿಜೆಪಿ ಅಂತ ಹೇಳಿದ್ರು ಕೂಡ ಅಷ್ಟು ಸುಲಭವಾಗಿ ಮಮತಾ ದೀದಿ ಬಿಟ್ಟುಕೊಡಲ್ಲ ಅನ್ನುವಂತಹ ವಿಶ್ಲೇಷಣೆಯನ್ನು ಮಾಡಿದರು, ವಿಚ್ ಇಸ್ ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು. ಎಕ್ಸಿಟ್ ಪೋಲಲ್ಲೂ ಕೂಡ ಅಂಥದ್ದೇ ರಿಸಲ್ಟ್ಸ್ ಬಂದಿತ್ತು. ಕೇರಳದ ವಿಚಾರಕ್ಕೆ ಬರೋದಾದರೆ ಎಕ್ಸ್ಪೆಕ್ಟೆಡ್ UDR ಲೀಡಿಂಗಲ್ಲಿದೆ. ತಮಿಳುನಾಡು ವಿಚಾರದಲ್ಲಿ ಬಹಳ ಆಶ್ಚರ್ಯ ಆಗ್ತಾ ಇದೆ. DMKನೂ ಇಲ್ಲ, AIDMKನೂ ಇಲ್ಲ. ಮತ್ತೊಬ್ಬ ಕಮಲ್ ಹಾಸನ್ ಅಂತ ಹೇಳಿ ವಿಜಯ್ ದಳಪತಿಗೆ ಹೇಳಿದ್ರು, ನೋ ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಈಗ ಅಲ್ಲಿ ವಿಜಯ್ ದಳಪತಿಯವರಿಗೆ ಆ ಭಾಗದ ಜನ ಇವನೇ ನಮ್ಮ ನಾಯಕ, ಇವನ ಪಕ್ಷವೇ ನಮ್ಮ ಪಕ್ಷ ಅಂತ ಆಶೀರ್ವಾದ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಬಟ್ ಗೆದ್ದಿರುವಂಥ ಅಷ್ಟು ಪಕ್ಷಗಳಿಗೆ ಗೆಲುವು ಮಾತ್ರ ಅಲ್ಲ, ಸವಾಲು ಸಾಕಷ್ಟಿದ್ದಾವೆ. ನೀವು ಗೆಲ್ಲೋದಕ್ಕೋಸ್ಕರ ಭರಪೂರ ಪ್ರಣಾಳಿಕೆಯಲ್ಲಿ ಆಶ್ವಾಸನೆಗಳನ್ನು ಕೊಟ್ಟಿದ್ದೀರಿ. ಅದನ್ನು ಈಡೇರಿಸೋದು ಅಂದರೆ ಮತ್ತೊಮ್ಮೆ ಜನರನ್ನು ಲೂಟಿ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಅದರ ಬಗ್ಗೆ ಕೂಡ ಈ ಗೆಲುವಿನ ಸಂದರ್ಭದಲ್ಲಿ, ಈ ಸೋಲಿನ ಸಂದರ್ಭದಲ್ಲಿ ನಾವು ಆತ್ಮಾವಲೋಕನ ಮಾಡಬೇಕಾಗತ್ತೆ, ಚರ್ಚೆಗಳನ್ನು ಮಾಡಬೇಕಾಗತ್ತೆ, ಕ್ರಿಟಿಕ್ಕನ್ನು ಮಾಡಲೇಬೇಕಾಗತ್ತೆ. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂತಹ ಕಾಂತಿ ಶೆಟ್ಟಿ ಅವರಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ. ಏನು ರಾಜಕೀಯ ವಿಶ್ಲೇಷಕರಾಗಿರುವಂತಹ ಕೃಷ್ಣ ಬಿ ಮರಿಯಂಕ ಅವರಿದ್ದಾರೆ. ನಮಸ್ಕಾರ ಮೇಡಮ್. ಏನು ಹೇಳ್ತೀರಾ? 3 ರಾಜ್ಯಗಳಲ್ಲಿ ಬಿಜೆಪಿ ಲೀಡಿಂಗ್ ಇದೆ. ಫಸ್ಟ್ ಪಂಚರಾಜ್ಯ ಮಾತಾಡಬೇಡ. ಎಕ್ಸಿಟ್ ಪೋಲ್ಗಳೇ ಎಕ್ಸಾಕ್ಟ್ ಆಗ್ತಾ ಇದೆಯಾ ಅಂತ ಒಂದು ಅನ್ನಿಸ್ತಾ ಇದೆ. ನಾವೆಲ್ಲ ಎಕ್ಸಿಟ್ ಪೋಲ್ ದಿನ ಮಾತಾಡಿದ್ದು, ಇದು ಎಕ್ಸಿಟ್ ಪೋಲ್ ಸರಿ ಇರಲ್ಲ, ಅದು ಇರಲ್ಲ ಅಂತ ನಮ್ಮ ಕಾಂಗ್ರೆಸ್ ಅವರು ಹೇಳಿದ್ರು. ಇದು ಈ ಥರ ನಡೀತಾ ಇರುತ್ತೆ, ನೆಕ್ಸ್ಟ್ ಚೇಂಜ್ ಆಗುತ್ತೆ ಅಂತ. ಆದರೆ ಈಗ ನೋಡ್ತಾ ಇದ್ರೆ ಎಕ್ಸಿಟ್ ಪೋಲ್ಗಳೇ ಎಕ್ಸಾಕ್ಟ್ ಪೋಲ್ಗಳು ಆಗ್ತಾ ಇದೆ. ಪರ್ಟಿಕ್ಯುಲರ್ ಆಗಿ ವೆಸ್ಟ್ ಬೆಂಗಾಲ್ ನಾವು ಮಾತಾಡಿದ್ದು. ಎಕ್ಸಿಟ್ ಪೋಲ್ ಬಿಡಿ, ನಿಮಗೆ ವಿಶ್ವಾಸ ಇತ್ತಾ 3 ರಾಜ್ಯಗಳಲ್ಲಿ? ಖಂಡಿತ. ನಾವು ಎಕ್ಸಿಟ್ ಪೋಲ್ ದಿನ ನಾವು ಮಾತಾಡಿದ್ವಲ್ಲ, ನಾವು ಖಂಡಿತ ನೋಡಿ 5 ರಾಜ್ಯದಲ್ಲಿ ನಾವು ವೆಸ್ಟ್ ಬೆಂಗಾಲ್ ಇಷ್ಟು ವರ್ಷದ ದಶಕದಿಂದ 15 ವರ್ಷದವರು ಯಾವ ಥರ ಇದ್ದರು. ಒಂದು ಇಲ್ಲಿ ನಾನು ಹೇಳಲೇಬೇಕು, ದೆಹಲಿಯಲ್ಲಿ ಒಂದು 25 ವರ್ಷ ಶೀಲಾ ದೀಕ್ಷಿತ್ ಅವರು ಆಳಿದ್ರು. ಆಮೇಲೆ ಕಾಂಗ್ರೆಸ್ ಮಕ್ಕಾಡೆ ಮಲಗಿತ್ತು. ಈಗ 15 ವರ್ಷದ ಮಮತಾ ದೀದಿಯವರ
ಸಂಪೂರ್ಣ ಯಾವ ಥರ ಅವರು ಹಾರಾಡಿದ್ರು, ಯಾವ ಥರ ಮಾಡಿದ್ರು, ಇಡೀ ಪರಮಹಂಸರು ಆಡಿದಂಥ ನಾಡದು, ಸುಭಾಷ್ ಚಂದ್ರ ಬೋಸ್ ಇದ್ದಂಥ ನಾಡದು, ಅಲ್ಲಿ ಜಗದೀಶ್ ಚಂದ್ರ ಬೋಸ್ ಅವರು, ವಿವೇಕಾನಂದರು, ರವೀಂದ್ರನಾಥ್ ಟಾಗೂರು, ಕ್ರಾಂತಿಕಾರಿಗಳಲ್ಲಿ ಪ್ಲೇಸ್ ಅದು. ಎಂಥ ಒಂದು ಜಾಗನ ಯಾವ ಲೆವೆಲ್ ತಂದಿದ್ರು, ಯಾವ ಥರ ನಾವೆಲ್ಲ ಕಣ್ಣಾರೆ ನೋಡಿದ್ವು. ಎಲೆಕ್ಷನ್ ದಿನ ಯಾವ ಥರ ಆಯಿತು, 2016ರಲ್ಲಿ 71 ಜನದ ಮುಗ್ಧರ ಸಾವಾಯಿತು. ವೆಸ್ಟ್ ಬೆಂಗಾಲ್ ಅನ್ನೋದು ಯಾವ ಥರ ಆಗಿತ್ತು ಅಂದರೆ ಜನ 93% ನನಗೆ ಓಟ್ ಹಾಕಿದ್ರು ಅಂದರೆ ಅರ್ಥ ಮಾಡ್ಕೋಬೇಕು. 2047ರ ನರೇಂದ್ರ ಮೋದಿ ಅವರ ವಿಕಸಿತ ಭಾರತದ ಕನಸು ನನಸಾಗ್ತಾ ಇದೆ. ಅಲ್ಲಿನ ಯೂತ್ಸು, ಹೊಸ ವೋಟರ್ಸು ಎಲ್ಲರೂ ಕೂಡ ಬಂದು ಮತಗಟ್ಟೆ ಬಂದು ಓಟ್ ಹಾಕಿ. ನೀವು ಹೇಳಿದ ಮೊದಲ ಕಾಂಟೆಕ್ಸ್ಟ್ ನಾನು ಒಂದ್ಸತಿ ಉಲ್ಲೇಖ ಮಾಡ್ತೀನಿ. ಅಂದರೆ 10-15 ವರ್ಷ ರಿಪೀಟೆಡ್ಲಿ ಯಾರು ಆಡಳಿತವನ್ನು ನಡೆಸಿದ್ರು, ಆ ಆಡಳಿತ ವಿರೋಧಿ ಅಲೆ ಅನ್ನೋದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿದೆ ಅನ್ನೋದಕ್ಕೆ ಪಶ್ಚಿಮ ಬಂಗಾಳ ಒಂದು ಎಕ್ಸಾಂಪಲ್ ಅನ್ನೋದಾದರೆ 2029ಕ್ಕೆ BJP ದೇಶದಲ್ಲಿ ಇರಲ್ಲ. ಹಾಗಲ್ಲ, ಒಂದು ನಾವು ಭಾರತೀಯ ಜನತಾ ಪಾರ್ಟಿ ಎಲೆಕ್ಷನ್ ಅಂದರೆ ಬೂತ್ ಮಟ್ಟದಿಂದ ಅಥವಾ ಒಂದು ಸಂಘ ಸಂಸ್ಥೆಯ ಎಲೆಕ್ಷನ್, ಲೋಕಲ್ ಎಲೆಕ್ಷನಿಂದ MP ಎಲೆಕ್ಷನ್ ತನಕ ಆ ಎಲೆಕ್ಷನನ್ನು ಎಷ್ಟು ಸೀರಿಯಸ್ ಆಗಿ ತಗೊಳ್ತೀವಿ, ಎಷ್ಟು ಗಂಭೀರವಾಗಿ ತಗೊಳ್ತೀವಿ, ಎಷ್ಟು ಶಿಸ್ತುಬದ್ಧವಾಗಿ ಮಾಡ್ತೀವಿ ಅನ್ನೋದಕ್ಕೆ ಭಾರತೀಯ ಜನತಾ ಪಾರ್ಟಿಲಿ ಅನೇಕ ಉದಾಹರಣೆಗಳನ್ನು ನಾವು ಕೊಡಬಲ್ಲೆ. ಇದು 2016ರಲ್ಲಿ 3 ಸ್ಥಾನ ಬಂದಂಥ BJP ವೆಸ್ಟ್ ಬೆಂಗಾಲಲ್ಲಿ ಕಳೆದ ಬಾರಿ 77 ಸ್ಥಾನ ವಿನ್ ಆಯಿತು. 3ರಿಂದ 77 ಅಷ್ಟು ಈಸಿ ಅಲ್ಲ. ಯಾವ ಥರ ಕಷ್ಟಪಟ್ಟಿರಬೇಕು ಅದನ್ನೇ ಹೇಳಿದ್ದು ನಾನು, ಲೋಕಲ್ ಎಲೆಕ್ಷನಿಂದ MP ಎಲೆಕ್ಷನ್ ತನಕ ಅಂತ. ಭಾರತೀಯ ಜನತಾ ಪಾರ್ಟಿ ಯಾವತ್ತಿದ್ರೂ ಕೂಡ ಕಾರ್ಯಕರ್ತರ ಪಡೆ ಅದೇ ಥರ ಕೆಲಸ ಮಾಡಿದೆ. ಬಟ್ ಅಷ್ಟು ಸುಲಭ ಇರಲಿಲ್ಲ ಅಲ್ಲ. 3ರಿಂದ 77 ಹೋಗಿದೆ ಅಂದರೆ 77ರಿಂದ 150, 200 ಬರಲ್ವಾ? ಓಕೆ ಓಕೆ. 3 to 77. ರಾಜ್ಯದ ಉಪಚುನಾವಣೆ ಬಗ್ಗೆ ಏನು ಹೇಳ್ತಾ ಇದ್ದೀರಿ? ರಾಜ್ಯದ ಉಪಚುನಾವಣೆ ನಾವು ಮೊದಲೇ ಹೇಳಿದ್ದೀವಿ. ದಾವಣಗೆರೆ ಮತ್ತೆ ಏನು ಬಾಗಲಕೋಟೆ. ಖಂಡಿತ ದಾವಣಗೆರೆ ಆಲ್ರೆಡಿ ಮುನ್ನಡೆಯಲ್ಲಿದ್ವಿ. ಬಾಗಲಕೋಟೆಯಲ್ಲಿ ಒಂದು 2-3 ಸುತ್ತ ಆದಾಗ ನಮ್ಗೆ ಗೊತ್ತಾಗುತ್ತೆ. ಇನ್ನೊಂದು 1 hour ಎಲ್ಲವೂ ಗೊತ್ತಾಗುತ್ತೆ. 1 hour ಅಲ್ಲಿ ಆಲ್ಮೋಸ್ಟ್ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈವನ್ ಅಸ್ಸಾಂ ನಾವು ಕಳೆದ ಎಕ್ಸಿಟ್ ಪೋಲ್ ದಿನ ಹೇಳಿದ್ವು, ಈ ಸರಿ ಏನು ಬಂದಿದ್ದೀವಿ ಅದಕ್ಕಿಂತ ಜಾಸ್ತಿ ಬರ್ತೀವಿ ಅಂತ. ಸತತ ಒಂದು ಹ್ಯಾಟ್ರಿಕ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಎಲ್ಲಿ ಅಸ್ಸಾಮಲ್ಲಿ ಜನ ಅಭಿವೃದ್ಧಿಯತ್ತ ನೋಡ್ತಾ ಇದ್ದಾರೆ, ಅಥವಾ ಯೂತ್ಸು, ಹೊಸ ವೋಟರ್ಸ್ ಕೂಡ ಖಂಡಿತವಾಗ್ಲೂ ಅಭಿವೃದ್ಧಿ ಕಡೆ ಗಮನ ಹರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಾರ್ದು. ವೆಸ್ಟ್ ಬೆಂಗಾಲಲ್ಲಿ ನಾನು ಏನೊಂದು ಸ್ವಲ್ಪ ಹೊತ್ತಲ್ಲಿ ನೋಡಿ ದೀದಿ ಏನು ಶುರು ಮಾಡ್ತಾರೆ ನೋಡಿ, SIR. ಅಲ್ಲಲ್ಲ, SIR ನಂಗೆ ಒಂದು ನಾವು ಸಂವಿಧಾನಾತ್ಮಕವಾಗಿ ಮಾಡಿದಂಥದ್ದು ಇದು. ಒಂದು SIR ಬಗ್ಗೆ ಹೇಳ್ತೀರಿ. ನಮ್ಮದೇ ಗುಜರಾತ್ ಇದೆ, ಅಲ್ಲಿಯೂ ನಾವು 13% ಮಾಡಿದ್ದೀವಿ. ನಮ್ಮದೇ ಜಾಗ ಉತ್ತರ ಪ್ರದೇಶ ಇದೆ, 2 ಕೋಟಿ ಮಾಡಿದ್ದೀವಿ ಅಲ್ಲಿ SIR. ಅಷ್ಟು ಜನಸಂಖ್ಯೆ ಇರುವಂತಹ ಎಲ್ಲ ಜಾಗದಲ್ಲೂ ನಾವು SIR ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಈ ಗುಜರಾತಲ್ಲಿ 68 ಲಕ್ಷ 14% ಮಾಡಿದ್ವಿ. ಹಾಗೆ ಉತ್ತರ ಪ್ರದೇಶದಲ್ಲಿ 13%, 2 ಕೋಟಿ 5 ಲಕ್ಷ ಮಾಡಿದ್ವಿ. ಅದೇ ವೆಸ್ಟ್ ಬೆಂಗಾಲಲ್ಲಿ 10% 90 ಲಕ್ಷ ಮಾಡಿದ್ವಿ. ಅಂದರೆ ಸಂಸತ್ತಲ್ಲಿ ಬಂಗಾಳದ ಒಂದು ಸಂಸತ್ತಲ್ಲಿ ಒಬ್ಬ ಎದ್ದು ನಿಂತು ಹೇಳ್ತಾರೆ ಮೊನ್ನೆ, ವೆಸ್ಟ್ ಬೆಂಗಾಲದಲ್ಲಿ ಏನಾದರೂ BJP ವಿನ್ ಆದರೆ ನುಸುಳುಕೋರು ವಾಪಸ್ ಬಂದ್ರೆ ನಮ್ಗೆ ಇಲ್ಲಿ ಜಾಗ ಇರಲ್ಲ. ಎಷ್ಟು ಇದು ಅನ್ನಿಸ್ತಲ್ಲ, ಅವ್ರದೇ ಜನ ಅವರೇ ವಾಪಸ್ ಹೋದ್ರೆ ಅವ್ರಿಗೆ ಜಾಗ ಇರಲ್ಲ ಅಂತ. ಅಂದ್ರೆ ಅಲ್ಲಿನೂ ಕೂಡ ಸುಮಾರು ಮ್ಯಾನಿಪುಲೇಟ್ ಮಾಡಕ್ ಮಾತಾಡಿದ್ರು. ಒಂದು ಅಂಶ ಇಲ್ಲಿ ಗಮನಕ್ಕೆ ತರಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲಿ SIR ಆಗಿದೆ ಅಲ್ಲ, 63% ವೆಸ್ಟ್ ಬೆಂಗಾಲಲ್ಲಿ ಹಿಂದೂಗಳು. ಅಂದರೆ ಹಿಂದೂಗಳನ್ನೇ ಪಕ್ಕಕ್ಕೆ ಇಟ್ಬಿಟ್ರ. ಇಲ್ಲಿ ಮಾತಾಡ್ತಾ ಇದ್ರು ನೋಡಿ, ಒಂದು ಗುಂಪು ಇದೆ, ಭಾರತೀಯ ಜನತಾ ಪಾರ್ಟಿ ಅಂದರೆ ಮುಸ್ಲಿಮರು ಅಂತ. ಅಲ್ಲ, ಇಲ್ಲಿ SIR ಅಲ್ಲಿ ಡಿಲೀಟ್ ಆಗಿರೋದು ಹಿಂದೂಗಳು 63%. ಗಾಡಿ ಅದನ್ನು ನಾವು ಇದನ್ನು ಗಮನಿಸಬೇಕು. ರೈಟ್. ಇನ್ನು ಡೀಟೇಲ್ ಆಗಿ ನಿಮ್ಮ ಹತ್ರ ಮಾತಾಡ್ತೀನಿ. ರಾಜಕೀಯ ವಿಶ್ಲೇಷಕರಿದ್ದಾರೆ. ಸೊ ಪಂಚರಾಜ್ಯಗಳ ಚುನಾವಣೆಯ ಈ ಸದ್ಯದ ಟ್ರೆಂಡ್ಸ್ ಅನ್ನು ನೋಡಿ ನಿಮ್ಮ ಅಭಿಪ್ರಾಯ ಏನು? ರಾಜ್ಯದ್ದು ಹಾಗೆ ಹೇಳಿ. ಈಗ ಈ ಡಿಸ್ರಪ್ಟಿವ್ ಪಾಲಿಟಿಕ್ಸ್ ಅಂತ ಕೇಳಿರ್ಬೇಕು. ಓಕೆ. ವಿಚ್ಛಿದ್ರ ರಾಜಕೀಯ ಅದು ಇಲ್ಲಿ ನಡೆದಿದೆ. ಎಲ್ಲಿ? ವೆಸ್ಟ್ ಬೆಂಗಾಲ್ನಲ್ಲಿ. ಓಕೆ. ಅಂದರೆ ಅಥವಾ ಈಗ ಮೇ ಬಿ ಇನ್ ತಮಿಳ್ನಾಡು ಆಲ್ಸೋ BJP ಕೂಡ DMK ಬಿಟ್ಟು ಯಾರು ಬಂದರೂ ಪರವಾಗಿಲ್ಲ, ಆಮೇಲೆ ಮೇಲೆ ನೋಡ್ಕೊಳ್ಳೋಣ ಅಂತ. ನನಗೆ ಕೇಳಿದ್ರೆ BJP ಇಲ್ಲಿಂದ 10 ವರ್ಷ ಬೇಕಾಗ್ತದೆ ತಮಿಳ್ನಾಡಲ್ಲಿ ಗೆಲ್ಲಕ್ಕೆ, ಆನ್ ಇಟ್ಸ್ ಓನ್. ಅವರಷ್ಟಿಗೆ ಅವರೇ ಗೆಲ್ಲಬೇಕು ಅಂದರೆ ಇಲ್ಲಿಂದ ಇಟ್ ಇಸ್ ಲೈಕ್ ಅ ಫೌಂಡೇಶನ್. ಇರ್ಬೋದು, ಅದು ಡೆಫಿನೆಟ್ ಆಗಿದೆ. ಯಾಕೆಂದರೆ ಫಸ್ಟು DMK ಹೊರಗಡೆ ಹೋದರೆ ಬೇರೆದು ಥಿಂಕ್ ಮಾಡ್ಬೋದು. ಫಸ್ಟು ಡೈರೆಕ್ಟ್ ಅಟೆಂಪ್ಟ್ ಮಾಡಿದ್ರು ಲಾಸ್ಟ್ ಟರ್ಮಲ್ಲಿ, ಸೆಂಗೋಲ್ ಅಂದ್ಬಿಟ್ರು, ಆಗಲಿಲ್ಲ. ಆದರೆ ತಮಿಳ್ನಾಡಲ್ಲಿ ಕೂಡ ಇದು ಬೇರ್ ಫುಟಿಂಗು. ವೆಸ್ಟ್ ಬೆಂಗಾಲ್ ಇಸ್ ಅ ಬಿಗ್ ಚೇಂಜ್ ಆ್ಯಂಡ್ ಇಟ್ ಈಸ್ ಆಲ್ ಬಿಕಾಸ್ ಆಫ್ ಡಿಸ್ರಪ್ಟಿವ್ ಪಾಲಿಟಿಕ್ಸ್.
ಆ ವಿಚಿತ್ರ ರಾಜಕೀಯದಲ್ಲಿ ಏನಾಗ್ತದೆ ಅಂದರೆ, ಯಾವಾಗ ನೇರ ಬರೀ ಸತ್ಯದಿಂದ ಗೆಲ್ಲಕ್ಕಾಗಲ್ಲ, ನೀವು ಅದನ್ನು ಅಲ್ಲಿ ಒಳಗಡೆ ಹೋಗಿ ಜನರಿಗೆ ಕದಲಿಸಿ ಅದರ ಏನಿದೆ ಸತ್ಯಾಂಶ ತೋರಿಸಿ ಆಮೇಲೆ ಗೆಲ್ಲೋ ಪ್ರಯತ್ನ ಇದೆ. ಅದು BJP ಈಸ್ ಟ್ರೈಂಗ್ ಟು ಡೂ ದಿಸ್ ಇನ್ ವೆಸ್ಟ್ ಬೆಂಗಾಲ್ ಅಂತ ಅನ್ಸುತ್ತೆ. ಅಸ್ಸಾಂ ವಾಸ್ ಅ ನೋನ್ ಇದು, ಇದರಲ್ಲಿ ಪಂಚರಾಜ್ಯದಲ್ಲಿ ಅಸ್ಸಾಂ ಇಸ್ ನಾಟ್ ಎ ಬಿಗ್ ಇದು. ಇನ್ಫ್ಯಾಕ್ಟ್ ಕಾಂಗ್ರೆಸ್ ಅದು ಒನ್ ಆಫ್ ದಿ AIUDF ಇಸ್ ಲಾಸ್ಟ್ ಮೋರ್ ಸೀಟ್ಸ್ ಇದರಲ್ಲಿ. ಅಂದರೆ ಈ ಟ್ರೆಂಡ್ ಬಗ್ಗೆ ಮಾತಾಡ್ತಾ ಇರೋ ಪ್ರಕಾರ ಪುದುಚೇರಿ ಇಸ್ ಆಲ್ಸೋ ನೋನ್ ಫ್ಯಾಕ್ಟರ್ ಆಫ್ ಗೆಲ್ತಾರೆ ಅಂತ ಇತ್ತು. ಇನ್ನು ಉಳಿದಿದ್ದು ಕೇರಳದು ಎಫೆಕ್ಟೆಡ್. ನಾನು ಕೇಳಿದ್ರೆ ಅಲ್ಲೂ ಡಿಸ್ರಪ್ಟಿವ್ ಪಾಲಿಟಿಕ್ಸ್ ನಡೀತದೆ. LDF ಅವರು ಇವ್ರ ಜೊತೆ ಸೇರ್ತಾ ಇರಲಿಲ್ಲ BJP ಜೊತೆ. ಯಾವಾಗ ಸೇರಲ್ವೋ ನೀವು ಸೋತ್ರೆ ನಮ್ಮ ಜೊತೆ ಸೇರ್ತೀರಾ ಅನ್ನೋದು ಒಂದು ಟ್ಯಾಕ್ಟಿಕ್ ಅದು ರಾಜಕೀಯದಲ್ಲಿ. ಈಗ ನೆಕ್ಸ್ಟ್ ಟೈಮ್ ಬರುವಾಗ UDFನ ಸೋಲಿಸ್ಬೇಕು ಅಂದರೆ LDF BJP ಜೊತೆಗೆ ಸೇರಿ ಬರ್ತಾರೆ, ಬರೆದಿಟ್ಕೊಳ್ಳಿ. ದಿಸ್ ಇಸ್ ಕಾಲ್ಡ್ ಡಿಸ್ರಪ್ಟಿವ್ ಪಾಲಿಟಿಕ್ಸ್. ಇದು ಪ್ರಪಂಚ ಎಲ್ಲ ಕಡೀತಾ ಇದೆ. ಈಗ ಏನಾಗೋಗಿದೆ, ಮೊದಲು ಎಲ್ಲೋ ಇಲ್ಲೊಂದು ಡಿಸ್ರಪ್ಟಿವ್ ಪಾಲಿಟಿಕ್ಸ್ ನಡೀತಿತ್ತು. ಈಗ ಪ್ರತಿ ಎಲೆಕ್ಷನಲ್ಲೂ ಇದಾಗೋ ಥರ ಕಾಣಿಸ್ತಾ ಇದೆ. ಇದೇ ನಾರ್ಮಲ್, ನ್ಯೂ ನಾರ್ಮಲ್ ಅಂತಾರಲ್ಲ, ನ್ಯೂ ನಾರ್ಮಲ್ ಥರ ಆಗೋ ಎಲ್ಲ ಏನೋ ಕೈಂಡ್ ಆಫ್ ಚಿತ್ರ ಇದೇ ಥರ ಆಗೋ ಥರ ಕಾಣ್ತಾ ಇದೆ. ರೈಟ್ ಸರ್, ಮಾತಾಡ್ತೀನಿ. ಒಂದು ಬ್ರೇಕಿಂಗ್ ಇದೆ, ರಾಜ್ಯದ ಬಗ್ಗೆ ನಿಮ್ಮ ಹತ್ರ ಡೀಟೇಲ್ಸ್ ತಗೊಳ್ತೀನಿ. ನೋಡಿ, ತಮಿಳುನಾಡಿನ ವಿಚಾರಕ್ಕೆ ಬರೋದಾದ್ರೆ DMK 51, AIDMK 78, TVK 105, ಪಶ್ಚಿಮ ಬಂಗಾಳ 170, TMC 119. ಓಹೋ, ರೈಟ್. ಇನ್ನು ಅಸ್ಸಾಂನಲ್ಲಿ BJP 97, ಕಾಂಗ್ರೆಸ್ 27, ಈ ಥರ 2. ಇದರ ಜೊತೆಗೆ ಕೇರಳದಲ್ಲಿ LDF 47, UDF 90, BJP 3 ಕ್ಷೇತ್ರಗಳಲ್ಲಿ ಮುನ್ನಡೆ. ಇನ್ನು ಪುದುಚೇರಿಯಲ್ಲಿ ಕಾಂಗ್ರೆಸ್ 10, BJP 18 ಎಕ್ಸ್ಪೆಕ್ಟೆಡ್. ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಇದೆ ಅಂತ ಹೇಳಿ ಸದ್ಯದ ಟ್ರೆಂಡ್ಸ್. ಇನ್ನು ರಾಜ್ಯಕ್ಕೆ ಬರೋದಾದ್ರೆ ಏನು ಹೇಳ್ತೀರಿ ಸರ್? ರಾಜ್ಯದ ಬಾಗಲಕೋಟೆ, ದಾವಣಗೆರೆ, ಬಾಗಲಕೋಟೆ ನನಗೆ ಲಿಟಲ್ ಸರ್ಪ್ರೈಸ್, ಅಲ್ಲೂ ಗೆಲ್ಬೋದಾಗಿತ್ತ ಅನ್ನಿಸ್ತು, ಬಟ್ BJP. ಆದರೆ ಏನಂದರೆ ಈಗ ಅದನ್ನ ಹೇಳ್ದಂಗೆ ಮಣೆ ಹಾಕೋದು ಇದು ಪಾಲಿಟಿಕ್ಸ್ ಅದು ಒಂದು ನಡೆದಿರ್ಬೋದು. ಆಮೇಲೆ ನನಗೆ ಗೊತ್ತಿರೋಂಗೆ BJP ಇದನ್ನೇನು ತುಂಬ ಸೀರಿಯಸ್ ಆಗಿ ಫೈಟ್ ಮಾಡಲಿಲ್ಲ ಅಂತ ನನಗನ್ಸುತ್ತೆ. ನನಗೆ ಅನ್ಸುತ್ತೆ, ಯಾಕೆಂದರೆ ಅವ್ರ ಫೋಕಸ್ ಎಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಅಲ್ಲಿ ಇಲ್ಲಿ ಇತ್ತು. ಬಟ್ ಸೆಂಟ್ರಲ್ ಏನಾದ್ರು ಇನ್ವಾಲ್ವ್ ಆಗಿದೆ. ದಾವಣಗೆರೆಯಲ್ಲಿ ಏನಾಯಿತು ಅಂದರೆ ನಿಮ್ಗೆ ಗೊತ್ತಿಲ್ಲ, ನಾನು ನಿಮಗೆ ಲಾಸ್ಟ್ ಹಳೆ ಟೈಮ್ನಲ್ಲೂ ಹೇಳಿದ್ದೆ, ಅಕಸ್ಮಾತ್ ಮುಸ್ಲಿಂ ಅವ್ರು ಓಟ್ ಹಾಕಲಿಲ್ಲ ಅಂದರೆ BJP ಅವ್ರಿಗೆ ಎಲ್ಲ ಚಾನ್ಸು ಇದೆ ಅಂತ ಹೇಳಿದ್ದೆ. ಅದಾಗ್ತಾ ಇದೆ ದಾವಣಗೆರೆಯಲ್ಲಿ. ಬಟ್ ಇದು ನನಗೆ ಕೇಳಿದ್ರೆ ಸ್ಟೇಟ್ನಲ್ಲಿ ಅಂಥ ಸೀರಿಯಸ್ನೆಸ್ಸಿಂದ ಫೈಟ್ ಮಾಡಿಲ್ಲ ಇದು ಅಂತ ನನಗೆ ಹಂಗೆ ಅನಿಸುತ್ತೆ. ಇವಾಗ ನೋಡಿ, ಈಗ ದಾವಣಗೆರೆ ಗೆದ್ದರೆ BJP, ಕಾಂಗ್ರೆಸ್ ಒಳಗಡೆ ಏನಾಗ್ತದೆ ಇದೆಲ್ಲ ನೋಡ್ಬೇಕಂದ್ರೆ ಕಾಂಗ್ರೆಸ್ಸಲ್ಲಿ ಯಾರು ಸೋಲಿಸಿದ್ರು ಇದೆಲ್ಲ ಬರುತ್ತೆ. ಈಗ ಕಾಂಗ್ರೆಸ್ ಇನ್ನೂ ಒಡೆಯೋ ಚಾನ್ಸು ಇರ್ತದೆ. ಮುಸ್ಲಿಮ್ಸು ಈಗಾಗಲೇ ಲೀಡರ್ಗಳನ್ನ ನೀವು ಹೇಳ್ತಾ ಇದ್ದೀರಿ, ಅಂದರೆ ನೀವು ಕಾರಣ, ನೀವಿಂದ ಸೋಲಿಸಿರೋದು ಅಂತಲ್ಲ, ಫರ್ದರ್ ಹೊಡೆಯೋಕ್ಕೆ ಚಾನ್ಸ್ ಇರ್ತದೆ. ದಾವಣಗೆರೆ ಇಸ್ ಎಕ್ಸ್ಪೆಕ್ಟೆಡ್. ವಿತೌಟ್ ಮುಸ್ಲಿಮ್ ವೋಟ್ಸ್ ನೀವು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು BJP ಅವರು ಯಾವಾಗ ಹೊಡಿತೋ ಕಾಂಗ್ರೆಸ್ಗೆ ಹೋಗ್ಲಿಲ್ವ ಮುಸ್ಲಿಮ್ಸ್ ಓಟು, BJPಗೆ ಚಾನ್ಸ್ ಸಿಕ್ತು ಅಂತ ನಾನು ಅನ್ನಿಸ್ತೀನಿ. ಅಲ್ಲ, ಮತಗಳು BJP ಹತ್ರ ಬಂದಿದ್ದಾವೆ ಅಂತ ಹಂಗೆ ಹೇಳಲಿಕ್ಕಾಗಲ್ಲ. ಸ್ವಲ್ಪ ಇರ್ಬೋದು, ಬಟ್ SIUDFಗೆ ಹೋಗಿರುತ್ತಲ್ಲ, ಅಲ್ಲಿ ಇನ್ನೊಂದು ಇದೆಯಲ್ಲ, SDPIದು ಹೋಗಿರುತ್ತಲ್ಲ, SDPIಗೂ ಹೋಗಿರೋದ್ರಿಂದ ಓಟು ಡಿವೈಡ್ ಆಗಿರ್ತವೆ ಅಂತ ನನ್ನ ಅನಿಸಿಕೆ. ಆಮೇಲೆ ಎಷ್ಟೊಂದು ಜನ ಮುಸ್ಲಿಮ್ಸ್ ಓಟಿಂಗ್ ಮಾಡಿಲ್ಲದೆ ಇರ್ಬೋದು ಆ ಥರನೂ ಇರುತ್ತೆ, ಅದು ಚಾನ್ಸಸ್ ಇರುತ್ತೆ. ಯಾಕೆಂತಂದರೆ ಕೆಲವರು ಕಾಂಗ್ರೆಸ್ಗೆ ಹಾಕಲ್ಲ, ಬಟ್ ನಾವು BJPಗೂ ಹಾಕಲ್ಲ, ತಟಸ್ಥರ ಆದ್ರೂ ಅದು ಅನುಕೂಲ BJPಗೆ ಆಯ್ತು. ಬಾಗಲಕೋಟೆ ನನಗೇನಂತ ಸರ್ಪ್ರೈಸ್ ಇಲ್ಲ, ಅವ್ರಿಗೊಂದು ಕಾಂಗ್ರೆಸ್ಗೆ ಚಾನ್ಸ್ ಇತ್ತು. ಬಿಕಾಸ್ BJP ಸ್ಟೇಟ್ ಆಗಲಿ ಸೆಂಟ್ರಲ್ ಆಗಲಿ ಇದನ್ನೇನು 2 ಸೀಟ್ನ ತುಂಬ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ನನಗನ್ನಿಸ್ತು. ಓಕೆ, ಕಾಂತಿ ಶೆಟ್ಟಿ ಮೇಡಮ್, ನೀವು ಹೇಳಬೇಕು. ಈ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಶ್ರೀನಿವಾಸ್ ದಾಸಕರಿಯಪ್ಪ ಅವ್ರು ಗೆದ್ದರು, ಯಾರ ಬಣದ ನಾಯಕ ಗೆದ್ದಿದ್ದಾರೆ ಅನ್ನೋ ಚರ್ಚೆಗಳಾಗ್ತಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ನಿಮ್ಗೆ ಗೊತ್ತಿರ್ಬೋದು, ಎಲ್ಲರೂ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಎಲ್ಲ ಲೀಡರ್ಸ್ ಅಲ್ಲಿ ಹೋಗಿ ಕೆಲಸ ಮಾಡಿದ್ದೀವಿ. ಪ್ರತಿಯೊಬ್ಬರು, ನೀವು ಹೇಳ್ತೀರಾ ಬಣ ಅಂತ, ಯಾವುದೇ ಬಣ ಇಲ್ಲದೆ ಎಲ್ಲರೂ ಜೊತೆಯಾಗಿ ಹೋಗಿ ಕೆಲಸ ಮಾಡಿದ್ದೀವಿ. ನಮ್ಮ ಅಧ್ಯಕ್ಷರು ಮಾತಾಡಿದ್ರೆ ನೀವು ಕೇಳಿಸ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಅಲ್ಲಿ ಯಾವುದೇ ರೀತಿ ಆ ಥರ ಒಂದು ನೀವು ಬಣದ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಗೊತ್ತಿತ್ತು, ನಾವು ಎಕ್ಸಿಟ್ ಪೋಲ್ ದಿನ ನಾವು ಹೇಳಿದ್ದೀವಿ ಒಂದು 25,000 ಅಂತರದಲ್ಲಿ ವಿನ್ ಆಗ್ತೀವಿ ಅಂತ ಬೇರೆ ಹೇಳಿದ್ದೀವಿ. ರೈಟ್. ಆದರೆ ಅಲ್ಲಿರುವಂಥ ಅಲ್ಪಸಂಖ್ಯಾತ ಮತಗಳು ನಿಮ್ಮ ಜೊತೆಗೆ ಬಂದಿದ್ದಾವೆ ಅಂತ ಏನಾದರೂ ಅನ್ಕೋತೀರಾ, ಅಥವಾ ಹೇಗೆ ಅದು ಸ್ಪ್ಲಿಟ್ ಆಗಿದೆ, ಲಾಭ ಆಯಿತು ಅಂತ? ಹೇಗೆ? ಅಲ್ಲ, ಸ್ಪ್ಲಿಟ್ ಅನ್ನೋದಕ್ಕಿಂತ ಅವರು ಅಷ್ಟು ವರ್ಷದಿಂದ ಇದ್ರಲ್ಲ ದಾವಣಗೆರೆಗೆ. ಈಗ ಅಲ್ಲಿ ಒಂದು ಜಿಲ್ಲಾಸ್ಪತ್ರೆ ಇರ್ಬೋದು,
ಅದು ಎಲ್ಲವನ್ನು ಜನನು ಗಮನಿಸ್ತಾ ಇರ್ತಾರೆ. ಅವರ ಭರವಸೆಗಳಿರ್ಬೋದು, ಶಾಮನೂರು ಅವರು ಇದ್ದಾಗಲೇ ನೆಕ್ಸ್ಟ್ ನಾವು ಆದಮೇಲೆ ನಿಮ್ಮ ಕಮ್ಯುನಿಟಿ ಕೊಡ್ತೀವಿ ಅಂತ ಹೇಳಿದ್ದಿರ್ಬೋದು. ಪ್ರಾಮಾಣಿಕವಾಗಿ ಇದು ಗೊತ್ತಿದ್ದಂತೂ ನಮ್ಮ 80,000 ಅಲ್ಪಸಂಖ್ಯಾತರ ಮತ, ಅಲ್ಲಿ 38,000 ಲಿಂಗಾಯತ ಮತ, 76,000 ಪರಿಶಿಷ್ಟ ಪಂಗಡಗಳ ಮತ. ನಾವೊಬ್ಬರು ಸಾಮಾನ್ಯ ಒಂದು ಪರಿಶಿಷ್ಟ ಪಂಗಡ ಕಾರ್ಯಕರ್ತರಿಗೆ ಕೊಟ್ಟಿದ್ದೀವಿ. ಯಾವತ್ತೂ ನಾವು ಕೂಡ ಅಲ್ಲಿ ಬೇರೆ ಲಿಂಗಾಯತರಿಗೆ ಕೊಡ್ತಾ ಇದ್ದದ್ದು. ಈ ಸರಿ ನಾವು ಚೇಂಜ್ ಮಾಡಿಬಿಟ್ಟು ಕ್ಯಾಲ್ಕುಲೇಷನ್ ಮಾಡಿ ಪ್ರಾಮಾಣಿಕವಾದ ಪ್ರಯತ್ನ. ನಮ್ಮಲ್ಲಿ ಯಾವುದೇ ಒಂದು ಗೊಂದಲ ಇರಲಿಲ್ಲ. ಟಿಕೆಟ್ ಕೊಡುವಾಗ ನಾವೇ ಮೊದಲು ಟಿಕೆಟ್ ಕೊಟ್ಟಿದ್ದೆವು. ಅಲ್ಲಿ ಏನು ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕಿಂತ ಅವರು ದೊಡ್ಡವರಾಗಿ ಮೊದಲೇ ಹೋಗಿ ನಾಮಿನೇಷನ್ ಮಾಡಿದ್ದು ಇಡೀ ದೇಶದ ರಾಜ್ಯದ ಜನತೆ ನೋಡಿದೆ. ಒಂದು ಚೂರು ಅವರಿಗೆ ಬೆಲೆ ಕೊಟ್ಟಿಲ್ಲ, ಅಧ್ಯಕ್ಷರಿಗಾಗಲಿ ಅವರ ಯಾರು ಹೈಕಮಾಂಡ್ಗಾಗಲಿ. ಮೊದಲೇ ಹೋಗಿ ಕೊಟ್ಟಿದ್ದಾರೆ, ಅವ್ರನ್ನೇ ಅದನ್ನು ನಂಬಿದ್ದಾರೆ. ಅದು ನಾವು ಮೊದಲೇ ಅದನ್ನು ಹೇಳಿದೀವಿ, ನಾವು ಯಾವುದೇ ಕಾರಣಕ್ಕೂ 2 ಬರ್ತೀವಿ ಅಂತ ಹೇಳಿದ್ವಿ. ನನ್ಗೆ ಅನ್ಸುತ್ತೆ ಬಾಗಲಕೋಟೆನೂ ಕೂಡ ಇದು ಕಮ್ಮಿ ಆಗ್ತಾ ಇದೆ, ಇದು ಏನದು ಡಿಸ್ಟೆನ್ಸ್ ಅಂತ ಅನ್ನಿಸ್ತಾ ಇದೆ. ಪಂಚರಾಜ್ಯ ನಾವು ಮಾತಾಡ್ತಾ ಇದ್ದೀವಿ, ಎಲ್ಲರ ಚಿತ್ತ, ದೇಶದ ಎಲ್ಲರ ಚಿತ್ತ ಪಂಚರಾಜ್ಯದ, ಪರ್ಟಿಕ್ಯುಲರ್ ಆಗಿ ವೆಸ್ಟ್ ಬೆಂಗಾಲ್ ಕಡೆ ಇದೆ. ವೆಸ್ಟ್ ಬೆಂಗಾಲ್ ನಾವು ಏನು ಮಾತಾಡಿದೀವಿ ಅದು ಆಗ್ತಾ ಇದೆ. 2016ರಲ್ಲಿ ಏನಾಗಿದೆ, ಸಂಸತ್ನಲ್ಲಿ ನೀವು ಮಹಿಳಾ ಮೀಸಲಾತಿ ಅಂತೀರಿ, ಒಬ್ಬ ಮಹಿಳೆಯನ್ನು ನೀವು ಸೋಲಿಸ್ತಾ ಇದ್ದೀರಿ. ನೋಡಿ, ಮಹಿಳೆ ಖಂಡಿತ ಅವರಿಗೆ ಗಟ್ಸ್ ಇತ್ತು, ನಾನು ಇಲ್ಲ ಹೇಳಲ್ಲ. 15 ಯಾಕೆ ನಾನು ಅವಾಗಲೇ ನಿಮ್ಗೊಂದು ಮಾತು ಹೇಳಿದೆ, 25 ವರ್ಷದ ಶೀಲಾ ದೀಕ್ಷಿತ್ ಡೆಲ್ಲಿಯಲ್ಲಿ ಆಡಿದ್ರಲ್ಲ, ಮಕ್ಕಾಡೆ ಮಲಗಿಲ್ವಾ ಕಾಂಗ್ರೆಸ್ 25 ವರ್ಷ ಆದ್ಮೇಲೆ. ನೋಡಿ, ಎಲ್ಲವನ್ನು ಯಾವುದು ನೋಡಿ, ಈಗ ತಮಿಳ್ನಾಡದೇ ಕತೆ ನೋಡಿ, ತಮಿಳ್ನಾಡಲ್ಲಿ ನಾವು ಹೊಸ ಪಕ್ಷ ಅಂತ ಹೇಳ್ತಾ ಇದ್ವಿ. ನಾವು ಏನು ಮಾತಾಡ್ತಿದ್ದು ಅದೇ ಥರ ಕೆಲವೊಂದು ಯಾವುದೋ 1-2 ಎಕ್ಸಿಟ್ ಪೋಲ್ಗಳು ಕೂಡ TVKಗೆ ಬಹುಮತ ಕೊಟ್ಟಿದೆ. ನಾವು ಹೇಳಿದ್ವಲ್ಲ, ಎಕ್ಸಿಟ್ ಪೋಲ್ಗಳು ಕೆಲವು ಎಕ್ಸಾಕ್ಟ್ ಪೋಲ್ ಆಗ್ತಾ ಇದೆ ಅಂತ. ಈವನ್ ಕೇರಳ ಒಂದು ಸಣ್ಣ ಅಪ್ಡೇಟ್ ಇದೆ ಮೇಡಮ್. ಬಾಗಲಕೋಟೆ 13ನೇ ಸುತ್ತಿನಲ್ಲಿ ಕಾಂಗ್ರೆಸ್ ಮುನ್ನಡೆ ಎಕ್ಸ್ಪೆಕ್ಟೆಡ್, ಯಾಕಂದ್ರೆ ಅವಾಗಲೂ ಹಂಗೆ ಇತ್ತು ಟ್ರೆಂಡ್. 53,849 ಮತಗಳು ಕಾಂಗ್ರೆಸ್ ಅಭ್ಯರ್ಥಿ ಪಡೆದಿರುವಂತ ಮತಗಳು. 43,518 ವೀರಳ ಚರಂತಿ ಮಠ ಪಡ್ಕೊಂಡಿದ್ದಾರೆ. 10,321 ಮತಗಳಿಂದ ಉಮೇಶ್ ಮೇಡಿ ಲೀಡಲ್ಲಿದ್ದಾರೆ. ದಾವಣಗೆರೆ ವಿಚಾರಕ್ಕೆ ಬರೋದಾದ್ರೆ ನೋಡಿ, ದಾವಣಗೆರೆಯಲ್ಲಿ ಕಾಂಗ್ರೆಸ್ ಲೀಡಿಯಲ್ಲಿದೆ ಈಗ ಸದ್ಯದ ಇನ್ಪುಟ್ಸು ಮೇಡಮ್. ದಾವಣಗೆರೆ ದಕ್ಷಿಣ ಕ್ಷೇತ್ರ ಇಷ್ಟೋ ತನಕ ಬೇರೆ ಥರ ಇತ್ತು ವಾತಾವರಣ, ಬಟ್ ದಾವಣಗೆರೆಯಲ್ಲಿ ಸದ್ಯ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾಕಂದರೆ ಸುತ್ತುಗಳಿರ್ತವೆ, ಯಾವ ಸುತ್ತಲ್ಲಿ ಯಾರು ಮುನ್ನಡೆ ಅನ್ನೋದು ಬಹಳ ಮುಖ್ಯ. ಹೌದು, ದಾವಣಗೆರೆಯಲ್ಲೂ ಅದೇ ಥರ ಇದೆ ರೈಟ್ ನಾವು ಸಿಚುವೇಶನ್. ನೋಡ್ಬೇಕು, ಅದನ್ನು ಕೂಡ ನಾವು ಅಪ್ಡೇಟ್ ಕೊಡ್ತೀವಿ.